ನಮ್ಮ ಯೂತ್ ಹಾಸ್ಟೆಲ್ ಎದುರಿಗೆ ದೂರದಲ್ಲಿ ಒಂದು ಚಿಕ್ಕ ದ್ವೀಪ ಕಾಣುತ್ತಿತ್ತು. ಅದರ ಹೆಸರು ರಾಸ್ ಐಲ್ಯಾಂಡ್ ಎಂದು. ಒಂದು ದಿನ ಪ್ರಶಾಂತ್ ಬಂದು, ನಾಳೆ ಅಲ್ಲಿಗೆ ಹೋಗೋಣ, ನೌಕಾಪಡೆಯ ಅಧಿಕಾರಿಗಳಿಂದ ಅಲ್ಲಿಗೆ ಹೋಗಲು ಪರವಾನಗಿ ದೊರೆತಿದೆ ಎಂದು ಹೇಳಿದ್ರು. ಆ ದ್ವೀಪ ನೌಕಾಪಡೆಯ ಆಡಳಿತದಲ್ಲಿದೆಯಂತೆ. ನಾನು ಚಂದ್ರು ಸಮುದ್ರದ ದಂಡೆಗೆ ಹೋಗಿ ಕೋರಲ್ಗಳನ್ನು ಸಂಗ್ರಹಿಸಿ ಬಂಡೆಗಳ ಬಳಿ ಇರುವ ರಾಕ್ ಫಿಶ್ಗಳನ್ನು ಹಿಡಿಯಬೇಕೆಂದು ಹಂಚಿಕೆ ಹೂಡಿದ್ದೆವು. ಯಾವುದನ್ನೂ ಸಾಕಷ್ಟು ಅಭ್ಯಾಸ ಮಾಡಲು ಸಮಯ ಸಿಗ್ತಾ ಇಲ್ಲ. ಬರೇ ತಿರುಗಾಟದಲ್ಲಿ ಕಾಲ ಸರಿಯುತ್ತಿದೆ ಎಂದು ನನಗೆ ಕಳವಳ ಆಗತೊಡಗಿತ್ತು. ಅದಕ್ಕಾಗಿ ನಾವು ರಾಸ್ ಐಲ್ಯಾಂಡಿಗೆ ಬರುವುದಿಲ್ಲ, ನೀವೇ ಹೋಗಿ ಎಂದು ಹೇಳಿದೆವು. ರಾಜೇಶ್ವರಿ, ಉಷಾ, ಮಲ್ಲಿಕ್, ಶಾಂತ, ಬಸವರಾಜು, ನಿರ್ಮಲಾ, ರಾಮದಾಸ್ ಇಷ್ಟು ಜನವು ರಾಸ್ ಐಲ್ಯಾಂಡಿಗೆ ಹೊರಟರು. ನಾವು ಸಮುದ್ರದಿಂದ ವಾಪಸ್ ಬಂದಾಗ ರಾಸ್ ಐಲ್ಯಾಂಡಿಗೆ ಹೋದ ಗ್ಯಾಂಗು ಹಿಂದಿರುಗಿದ್ದರು. ರಾಜೇಶ್ವರಿ, ನೀವಲ್ಲಿಗೆ ಬರದೆ ತುಂಬಾ ತಪ್ಪು ಮಾಡಿದ್ದೀರಿ ಎಂದು ಹೇಳಿ ರಾಸ್ ಐಲ್ಯಾಂಡಿನ ವರ್ಣನೆ ಮಾಡಿದಳು. ಬಹುಕಾಲದ ಹಿಂದೆ ಬ್ರಿಟಿಷರು ಕಟ್ಟಿಸಿದ ವರಾರಗಳು, ಅವರ ಚರ್ಚು, ರುದ್ರಭೂಮಿ ಪ್ರತಿಯೊಂದು ಇನ್ನೂ ಇದೆ. ಎಲ್ಲದರ ಮೇಲೂ ಆಲದ ಮರಗಳು ಬೆಳೆದುಕೊಂಡು ಅವುಗಳ ಬೇರಿನ ಪಂಜರದಲ್ಲಿ ಕಟ್ಟಡಗಳೆಲ್ಲ ಕುಸಿಯದೆ ನಿಂತಿರುವುದನ್ನು ನೋಡಲು ಅದ್ಭುತವಾಗಿದೆ ಎಂದು ಹೊಗಳಿದಳು. ಆ ದ್ವೀಪಕ್ಕೆ ಕ್ಯಾಮರಾಗಳನ್ನು ಒಯ್ಯುವಂತಿಲ್ಲ, ಫೋಟೋಗಳನ್ನು ತೆಗೆಯುವಂತಿಲ್ಲ. ವಿನಾಕಾರಣ ಅದನ್ನು ಗೋಪ್ಯ ಸ್ಥಳವೆಂದು ಯಾಕೆ ನಿರ್ಣಯಿಸಿದ್ದಾರೋ ಗೊತ್ತಾಗಲಿಲ್ಲ. ಅದ್ಯಾಕೆ ಅಲ್ಲಿಗೆ ಪರ್ಮಿಷನ್ ತಗೊಂಡು ಹೋಗಬೇಕು? ಅಲ್ಲೇನಾದರೂ ನೌಕಾಪಡೆಯ ಸಾಧನಗಳಿವೆಯಾ ಎಂದು ಕೇಳಿದೆ. ನೌಕಾಪಡೆಯ ಇಬ್ಬರು ಕಾವಲುಗಾರರನ್ನು ಬಿಟ್ಟರೆ ಅಲ್ಲಿ ಇನ್ನೇನೂ ಇರಲಿಲ್ಲ ಎಂದು ರಾಜೇಶ್ವರಿ ಹೇಳಿದಳು. ಮಲ್ಲಿಕ್, ಅಲ್ಲಿ ಕೋಟ್ಯಾಂತರ ರೂಪಾಯಿ ಚಿನ್ನ ಇದೆಯಂತೆ ಎಂದರು. ನಾನು ಮೊದಲು ಅವರು ತಮಾಷೆ ಮಾಡಲು ಹೇಳುತ್ತಿದ್ದಾರೆ ಎಂದು ಊಹಿಸಿದೆ. ಆದರೆ ನಿಜವಾಗಲೂ ಹಾಗೊಂದು ಪ್ರತೀತಿ ಇದೆ ಎಂದು ಗೊತ್ತಾಯಿತು. ಬ್ರಿಟಿಷರು ಅಂಡಮಾನ್ ದ್ವೀಪಗಳನ್ನು ತಮ್ಮ ಆಳ್ವಿಕೆಗೆ ಒಳಪಡಿಸಿಕೊಂಡಾಗ ಆಗಿನ ಪರಿಸ್ಥಿತಿ ಈಗಿನದಕ್ಕಿಂತ ಭಿನ್ನವಾಗಿತ್ತು. ಅಂಡಮಾನ್ ದ್ವೀಪಗಳು ಕಾಡು ಜನರಿಂದ ತುಂಬಿದ್ದವು. ಅವರನ್ನು ಬಿಟ್ಟರೆ ಅಲ್ಲಿದ್ದವರು ಚೇಲಿನ ಕಳ್ಳರು. ಇವುಗಳಿಂದಾಗಿ ಅಂಡಮಾನ್ ಬ್ರಿಟಿಷರಿಗೆ ಅಪಾಯಕರ ಜಾಗವಾಗಿತ್ತು. ಆದ್ದರಿಂದ ಬ್ರಿಟಿಷರು ತಮ್ಮ ವರಾರವನ್ನು ಪೂರ್ತಿ ರಾಸ್ ಐಲ್ಯಾಂಡಿನಲ್ಲಿ ನಿರ್ಮಿಸಿಕೊಂಡಿದ್ದರು. ಸಂಜೆಯಾಗುತ್ತಿದ್ದಂತೆಯೇ ರಕ್ಷಿತ ಪ್ರದೇಶವಾದ ರಾಸ್ ಐಲ್ಯಾಂಡಿಗೆ ಎಲ್ಲಾ ಯುರೋಪಿಯನರು ತೆರಳುತ್ತಿದ್ದರು. ರಾಸ್ ಐಲ್ಯಾಂಡಿನಲ್ಲೇ ಬಾಳಿ ಬದುಕಿ ಸತ್ತ ಅನೇಕ ಬ್ರಿಟಿಷರ ಗೋರಿಗಳು ತಲೆಬರಹದೊಂದಿಗೆ ಅಲ್ಲಿವೆ. ಜಪಾನಿಯರು ಅಂಡಮಾನ್ ದ್ವೀಪಗಳ ಮೇಲೆ ದಾಳಿ ಆರಂಭಿಸಿದಾಗ ಬ್ರಿಟಿಷರು ಹಿಮ್ಮೆಟ್ಟಿ ಕೊನೆಗೆ ಅಂಡಮಾನ್ ದ್ವೀಪಗಳನ್ನು ತ್ಯಜಿಸಬೇಕಾಯಿತು. ಬೇರೆ ಬೇರೆ ಪೂರ್ವ ದೇಶಗಳಿಂದ ಕೊಳ್ಳೆ ಹೊಡೆದು ತಂದಿದ್ದ ಸಂಪತ್ತು, ಚಿನ್ನ ಎಲ್ಲವೂ ಅಂಡಮಾನ್ನಲ್ಲಿ ದಾಸ್ತಾನುವಿಟ್ಟಿದ್ದರಂತೆ. ಬ್ರಿಟಿಷರು ಜಪಾನಿಯರ ಹರಾತ್ ದಾಳಿಗೆ ತುತ್ತಾದಾಗ ಅವನ್ನೆಲ್ಲ ಹೊತ್ತೊಯ್ಯಲು ಅವರಿಗೆ ಸಾಧ್ಯವಾಗದೆ ರಾಸ್ ಐಲ್ಯಾಂಡಿನಲ್ಲಿಯೇ ಅವನ್ನು ಎಲ್ಲೋ ಬಚ್ಚಿಟ್ಟು ಹಡಗು ಹತ್ತಿ ಪರಾರಿಯಾದರಂತೆ. ಜಪಾನಿಯರಿಗೆ ಅವು ಸಿಕ್ಕಿರುವ ದಾಖಲೆಗಳಿಲ್ಲದಿರುವುದರಿಂದ ಅದು ಇನ್ನೂ ರಾಸ್ ಐಲ್ಯಾಂಡಿನಲ್ಲಿಯೇ ಎಲ್ಲೋ ನೆಲದಾಳದಲ್ಲಿ ಇದೆ ಎನ್ನುವ ಪ್ರತೀತಿ. ಆದರೆ ಬ್ರಿಟಿಷರು ತಾವು ದಾಸ್ತಾನು ಮಾಡಿದ ಧನಕನಕಾದಿಗಳನ್ನು ಅಲ್ಲಿ ಹುಗಿದಿಟ್ಟಿರುವುದಕ್ಕೆ ಯಾವ ದಾಖಲೆಗಳಿವೆಯೋ ಗೊತ್ತಿಲ್ಲ. ಹಾಳೂರಿನ ಸುತ್ತೆಲ್ಲ ಕಾಡು ಹಬ್ಬುವಂತೆ ಈ ಕಥೆಗಳು ಹಬ್ಬುವುದನ್ನು ನೋಡಿದ್ದೇನೆ. ಇವುಗಳಿಂದಾಗಿಯೇ ಹಾಳೂರುಗಳು ರಹಸ್ಯಮಯವಾಗುತ್ತಾ ಹೋಗುತ್ತದೆ. ಕೊನೆಗೆ ಅಲ್ಲಿ ಚಿನ್ನವನ್ನು ಕಾದುಕೊಂಡಿರುವ 7 ಹೆಡೆಯ ಸರ್ಪಗಳು ಉದ್ಭವಿಸುತ್ತವೆ. ನರಬಲಿ ಕೊಡುವವರು, ಅಂಜನ ಹಾಕಿ ಗುಪ್ತನಿಧಿ ಪತ್ತೆ ಮಾಡುವ ವಾಮಾಚಾರಿಗಳು ಅಲ್ಲಿಗೆ ಆಗಮಿಸುತ್ತಾರೆ. ರಾಸ್ ಐಲ್ಯಾಂಡಿಗೆ ಪರವಾನಗಿ ಪಡೆದವರು ಮಾತ್ರ ಹೋಗಬೇಕೆಂದು ನೌಕಾಪಡೆ ಪ್ರತಿಬಂಧಿಸಿರುವುದು ಈ ದೃಷ್ಟಿಯಿಂದ ಒಳ್ಳೆಯದೇ ಇರಬಹುದು. ನಾನೇನಾದರೂ ಅಲ್ಲಿಗೆ ಹೋಗಿದ್ದರೆ ಒಂದೆರಡು ಕಡೆಗಳಲ್ಲಾದರೂ ನೆಲಕರೆದು ನೋಡುವ ಚಪಲಕ್ಕೆ ಸಿಕ್ಕಿಕೊಳ್ಳುತ್ತಿದ್ದೇನೆಂದು ಕಾಣುತ್ತದೆ. ಎಸ್, ಕಮಿನ್ ಎಂದು ಕೋಣೆಯೊಳಗಿಂದ ಒಂದು ದನಿ ನಾನು ಬಾಗಿಲು ತಟ್ಟಿದಾಗ ಉತ್ತರಿಸಿತು. ನಾನು ಚಂದ್ರು ಬಾಗಿಲನ್ನು ತಳ್ಳಿಕೊಂಡು ಒಳಗೆ ಹೋದವು. ಒಳಗೆ ಕನ್ನಡಕಧಾರಿ ವ್ಯಕ್ತಿಯೊಬ್ಬನು 4 ಕಬ್ಬಿಣದ ಬೀರುಗಳ ನಡುವೆ ಲೆಫ್ಟಿನೆಂಟ್ ಗವರ್ನರ್ ರೀತಿಯಲ್ಲಿ ಕುಳಿತಿದ್ದ. ನಾವು ಆತನ ಮೇಜಿನ ದುಡು ನಿಂತೊಡನೆ ಕತ್ತೆತ್ತಿ ನೋಡಿ, ಎಸ್, ವಾಟ್ ಡು ಯು ವಾಂಟ್ ಎಂದ. ಮಲೇರಿಯಾ ಮಹಾತ್ಮ ಕೇಳಿ ಕೇಳಿ ಬೇಜಾರಾಗಿ ಕೊನೆಗೂ ಮಲೇರಿಯಾ ನಿರೋಧಕ ಗುಳಿಗೆಗಳು ತರಲು ನಾನು ಚಂದ್ರು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಬಂದೆವು. ಅಲ್ಲಿ ಕೆಲವಾರು ಕಾರಿಡಾರ್ಗಳನ್ನು ಸುತ್ತಿ ಕೊನೆಗೆ ಈ ಮಹಾನುಭಾವನ ಕಚೇರಿ ಪತ್ತೆ ಮಾಡಿದೆವು. ಆತನ ತಲೆಯ ಮೇಲೆ ತಿರುಗುತ್ತಿದ್ದ ಫ್ಯಾನು, ಆತನ ಸುತ್ತಮುತ್ತ ಅಡಗಿದ್ದ ರಾಶಿ ರಾಶಿ ಫೈಲು, ಆತನ ಕೈಗೆ ನಮ್ರತೆಯಿಂದ ಫೈಲುಗಳನ್ನು ಕೊಟ್ಟು ರುಜು ಹಾಕಿಸಿಕೊಳ್ಳುತ್ತಿದ್ದ ಸಹಾಯಕರು, ಇವರೆಲ್ಲರನ್ನೂ ನೋಡಿ ನಾವು ಈತ ಸರ್ಜನ್ ಜನರಲ್ಲೋ ಅಥವಾ ಆರೋಗ್ಯ ಇಲಾಖೆಯ ಡೈರೆಕ್ಟರೋ ಇರಬೇಕೆಂದು ತಿಳಿದೆವು. ಆಫೀಸನ್ನು ನೋಡಿ ನನಗೆ ವಿನಾಕಾರಣ ಗಲಿಬಿಲಿ ಗಾಬರಿಗಳು ಆರಂಭವಾಯಿತು. ಯಾವುದೋ 3 ಕಾಸಿನ ಮಾತ್ರೆ, ಅದರ ಹೆಸರು ಗೊತ್ತಿದ್ದರೆ ನಾವೇ ಅಂಗಡಿಯಲ್ಲಿ ಕೊಳ್ಳುತ್ತಿದ್ದೆವು. ಈ ಆಫೀಸ್ನೊಳಗೆ ಯಾಕಪ್ಪ ಬಂದೆವು ಎಂದೆನಿಸಿತು. ನಾವು ಇಲ್ಲಿಗೆ ಪ್ರವಾಸಿಗಳಾಗಿ ಬಂದಿದ್ದೇವೆ. ಓಹೋ, ನಮಗೆ ಕೊಂಚ ಮಲೇರಿಯಾ ಗುಳಿಗೆ. ವಾಟ್ ಮಲೇರಿಯಾ? ನಾವು ಮಲೇರಿಯಾ ಎನ್ನುತ್ತಿದ್ದಂತೆಯೇ ಅವನು ಸ್ವಂತ ವಿಷಯವನ್ನೇನೋ ಮಾತಾಡಿದೆವು ಎನ್ನುವಂತೆ ಕುರ್ಚಿಯಲ್ಲೇ ಕುಮುಟಿಬಿದ್ದ. ವೆರ್ ಇಸ್ ದ ಪೇಷಂಟ್? ಮಲೇರಿಯಾ ಯಾರಿಗೂ ಬಂದಿಲ್ಲ, ಇಲ್ಲಿ ತುಂಬಾ ಮಲೇರಿಯಾ ಇದೆ ಎಂದು ಕೆಲವರು ಹೇಳಿದರು. ಅದಕ್ಕೆ ನಿಮ್ಮ ಬಳಿ ರೋಗ ನಿರೋಧಕ ಗುಳಿಗೆ ಇದ್ದರೆ ಕೊಡಿ ಎಂದು ಚಂದ್ರು ಹೇಳಿದರು. ಈ ಮಾತನ್ನು ಕೇಳಿ ಆತ ಇನ್ನಷ್ಟು ಕೆರಳಿದಂತೆ ಕಂಡಿತು. ತನ್ನ ಸಹಾಯಕರನ್ನು ಆಚೆಗೆ ಕಳುಹಿ ವಿಚಾರಣೆ ನಡೆಸುವನಂತೆ ನಮಗೆ ಎದುರಿನ ಕುರ್ಚಿ ತೋರಿಸಿ, ಪ್ಲೀಸ್ ಟೇಕ್ ಯುವರ್ ಸೀಟ್ ಎಂದ. ಆತನ ನಮ್ರತೆಯ ಹಿಂದೆ ಕರೋರತೆಯನ್ನು ನಾನು ಗುರುತಿಸಿದೆ. ನೋಡಿ, ಮುಚ್ಚುಮರೆ ಯಾಕೆ, ನಿಮಗೆ ಇರೋದನ್ನು ತಿಳಿಸ್ತೇನೆ. ಅದಿರ್ಲಿ,
ಯಾರು ನಿಮಗೆ ಹೇಳಿದರು ಇಲ್ಲಿ ಮಲೇರಿಯಾ ಇದೆ ಅಂತ? ಇನ್ನೊಮ್ಮೆ ಯಾರಾದರೂ ಹಾಗೆ ಹೇಳಿದರೆ ಅವರ ಹೆಸರು, ವಿಳಾಸ ತಗೊಳ್ಳಿ ಎಂದ. ನಾವು ಇನ್ನೊಂದೆರಡು ದಿನದಲ್ಲೇ ಊರಿಗೆ ವಾಪಸ್ಸಾಗುತ್ತೇವೆ. ವಿಳಾಸಗಳನ್ನು ತಿಳಿದು ನಿಮಗೆ ರಿಪೋರ್ಟ್ ಮಾಡಲು ನಮಗೆ ಸಮಯವೇ ಇಲ್ಲ. ತಾವು ಮಲೇರಿಯಾ ನಿರೋಧಕ ಗುಳಿಗೆ ಕೊಟ್ಟರೆ ಕೃತಜ್ಞರಾಗಿರುತ್ತೇವೆ ಎಂದು ಹೇಳಿದೆ. ಯಾರು ಪ್ರವಾಸಿಗಳಿಗೆ ಹೀಗೆಲ್ಲ ಸುದ್ದಿ ಹಬ್ಬಿಸುತ್ತಾರೆ ಎಂದು ನಾನು ತಿಳಿಯಬೇಕಿದೆ. ಏನು ಜನ ಇವರು! ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳಿಂದ ಅಂಡಮಾನ್ ಟೂರಿಸಂ ಡೆವಲಪ್ ಆಗ್ತಾನೇ ಇಲ್ಲ. ಇರಬಹುದು, ಹುಡುಕಿದರೆ ಎಲ್ಲೋ ಒಂದೆರಡು ಮಲೇರಿಯಾ ಕೇಸ್ ಸಿಗಬಹುದು. ಹಾಗೆ ನೋಡಿದರೆ ಈಗ ಮಲೇರಿಯಾ ಎಲ್ಲಿಲ್ಲ? ಕಮಾನ್ ಹೇಳಿ. ಡೆಲ್ಹಿಯಂತಹ ಸಿಟಿಯಲ್ಲಿ ನಿಮಗೆ ತೋರಿಸಿಕೊಡಲ್ಲ ಮಲೇರಿಯಾನ? ಡೆಲ್ಹಿ ಯಾಕ? ಕಾಶ್ಮೀರ್, ಆ ಚಳಿಯಲ್ಲಿ ಸೊಳ್ಳೆಗಳು ಬದುಕೋದೇ ಕಷ್ಟ. ಅಂಥದ್ರಲ್ಲಿ ತೋರಿಸಿಕೊಡಲ್ಲ ನಿಮಗೆ ಮಲೇರಿಯಾ? ಇರಬಹುದು ಸರ್, ನಮಗೀಗ ಮಲೇರಿಯಾ ನಿರೋಧಕ ಗುಳಿಗೆ ಕೊಟ್ಟರೆ. ಮಲೇರಿಯಾ ನಾನ್ಸೆನ್ಸ್. ನಾನಿರಬೇಕಾದ್ರೆ ನಿಮಗೆ ಯಾಕದರಿಕೆ? ಜಸ್ಟ್ 4 ಟ್ಯಾಬ್ಲೆಟ್ಸ್, ಮಲೇರಿಯಾ ವಿಲ್ ವ್ಯಾನಿಷ್. ಜಸ್ಟ್ 4 ಟ್ಯಾಬ್ಲೆಟ್ಸ್ ಎಂದು ಗುಟುರು ಹಾಕಿದ. ಅದು ಸರಿ, ಅದು ಮಲೇರಿಯಾ ಬಂದಾಗ. ನಮಗೀಗ ಮಲೇರಿಯಾ ನಿರೋಧಕ ಗುಳಿಗೆ ಬೇಕಾಗಿರೋದು. ಮಲೇರಿಯಾ ನಿರೋಧಕ ಗುಳಿಗೆ ಅಂತ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದು ಅಲ್ಲದೆ ಅದನ್ನು ವಾಸಿ ಮಾಡೋದಕ್ಕೆ ಗುಳಿಗೆ ಇರಬೇಕಾದ್ರೆ ನಿರೋಧಕ ಗುಳಿಗೆ ಯಾಕೆ? ಜಸ್ಟ್ 4 ಟ್ಯಾಬ್ಲೆಟ್ಸ್, ಮಲೇರಿಯಾ ವಿಲ್ ವ್ಯಾನಿಷ್ ಎಂದು ಅಟ್ಟಹಾಸ ಮಾಡುತ್ತಾ ಮಲೇರಿಯಾ ಫಿಸಿಕಲ್ ಕೇಸುಗಳ ಗುಣಲಕ್ಷಣಗಳನ್ನು 10 ನಿಮಿಷ ಕೊರೆದ. ಈ ಅವಿವೇಕಿಯ ಮಲೇರಿಯಾ ನಿರೋಧಕ ಮಾತ್ರ ಪೋರ್ಟ್ ಬ್ಲೇರ್ನಲ್ಲಿ ಚಕಾರ ಜನಪ್ರಿಯವಾಗಿರೋದನ್ನು ಕಂಡರೆ ಈತ ಮಲೇರಿಯಾ ಬಗ್ಗೆ ಎತ್ತಿದವರಿಗೆಲ್ಲ ಮೆಂಟಲ್ ಕೇಸುಗಳು ಎಂದು 2 ಗುಳಿಗೆ ನುಂಗಿಸಿರುವಂತೆ ಕಂಡಿತು. ಆತನ ಕೈಯಿಂದ ಮಾತ್ರೆಗಳನ್ನು ತೆಗೆದುಕೊಂಡು, ತಮ್ಮ ಹೆಸರೇನು? ತಾವಿಲ್ಲಿ ಏನಾಗಿದ್ದೀರಿ ಎಂದು ಕೇಳಿದೆ. ಆತನ ಹೆಸರು ಈಗ ಮರೆತು ಹೋಗಿದೆ. ಆತ ಅಲ್ಲಿಯ ಸ್ಟೋರ್ ಕೀಪರ್ ಎಂದು ಹೇಳಿದ. ನಮ್ಮನ್ನು ಪರಿಚಯಿಸಿಕೊಂಡೆವು. ಚಂದ್ರುವನ್ನು ಪರಿಚಯಿಸುತ್ತಾ, ಡಾಕ್ಟರ್ ಚಂದ್ರಶೇಖರ್ ಎಂದು ಇವರ ಹೆಸರು. ಇವರು ಪೆಥಾಲಜಿಸ್ಟ್ ಎಂದು ಹೇಳಿದೆ. ಆತ ಚಂದ್ರು MBBS ಡಾಕ್ಟರ್ ಎಂದು ತಿಳಿದನೇನೋ. ಅವನ ಮುಖ ಸ್ವಲ್ಪ ಬಿಳಿಚಿಕೊಂಡಿತು. ಬರುತ್ತಾ ಚಂದ್ರು, ನಮ್ಮ ಆಸಾಮಿಗಳೆಲ್ಲ ಹೋದ ತಕ್ಷಣ 2 ಟ್ಯಾಬ್ಲೆಟ್ಸ್ ಎಂದರು. ನಾನು ಆಶ್ಚರ್ಯದಿಂದ, ಯಾಕ್ರಿ ಎಂದೆ. ಮಲೇರಿಯಾ ವಿಲೋ ಸಿಮ್ ವ್ಯಾನಿಷ್ ಹೇಳಿದಾನಲ್ಲ, ಫಾರ್ ಮೆಂಟಲ್ ಕೇಸ್ 2 ಟ್ಯಾಬ್ಲೆಟ್ಸ್. ನಾವು ವಂಡೂರಿಗೆ ಹೊರಟಿದ್ದೆವು. ಹವಳದ ಬಳ್ಳಿಗಳ ಸಮುದ್ರ ತೀರಗಳನ್ನುಳ್ಳ ಈ ದ್ವೀಪ ಸಮುದಾಯವನ್ನು ಈಚೆಗೆ ರಾಷ್ಟ್ರೀಯ ಉದ್ಯಾನವೆಂದು ಘೋಷಿಸಿ ಇಲ್ಲಿ ಹವಳದ ಬಳ್ಳಿಗಳನ್ನು ಕೀಳುವುದನ್ನು, ಮೀನುಗಾರಿಕೆಯನ್ನು ನಿಷೇಧಿಸಲಾಗಿತ್ತು. ಪೋರ್ಟ್ ಬ್ಲೇರ್ನ ಬಸ್ ಸ್ಟ್ಯಾಂಡು ಅಂಡಮಾನಿನ ಪೇಟೆಯ ಮಧ್ಯದಲ್ಲಿದೆ. ಇಡೀ ಪೋರ್ಟ್ ಬ್ಲೇರ್ ನಗರ ಬೆಟ್ಟಗುಡ್ಡಗಳ ಮೇಲಿರುವುದರಿಂದ ಇಲ್ಲಿ ಸಮತಟ್ಟಾಡ ರಸ್ತೆಗಳೇ ಇಲ್ಲ. ಕೊಡಗಿನ ಮಡಕೇರಿಯನ್ನು ಹೋಲುವ ಈ ನಗರ ಮಡಕೇರಿಯಷ್ಟು ಅನೇಕ ವಿಷಯಗಳಲ್ಲಿ ಮುಂದುವರಿದಿಲ್ಲ. ಇಡೀ ನಗರಕ್ಕೆ ಇರುವುದು ಒಂದೇ ಒಂದು ಪೆಟ್ರೋಲ್ ಬಂಕು. ಅಂಡಮಾನ್ ದ್ವೀಪ ಸಮುದಾಯದ ಮತ್ಯಾವ ಊರಿನಲ್ಲೂ ನಾನು ಪೆಟ್ರೋಲ್ ಬಂಕನ್ನು ನೋಡಲೇ ಇಲ್ಲ. ಅಂಡಮಾನು ಪುಟ್ಟ ಪುಟ್ಟ 100 ದ್ವೀಪಗಳ ಸಮುದಾಯವಾದ್ದರಿಂದ ರಸ್ತೆ ಸಾರಿಗೆಗ ಇಲ್ಲಿ ಬಹು ಪರಿಮಿತ ಅವಕಾಶವಿದೆಯಷ್ಟೇ. ಈಗ ಇಡೀ ಅಂಡಮಾನ್ ದ್ವೀಪಗಳಿಗೆಲ್ಲ ಸಂಪರ್ಕಿಸುವಂತಹ ಒಂದು ರಸ್ತೆಯನ್ನು ನಿರ್ಮಿಸಲು ಆರಂಭಿಸಿದ್ದಾರೆ. ಇದನ್ನೇ ದಿ ಗ್ರೇಟ್ ಅಂಡಮಾನ್ ಟ್ರಂಕ್ ರೋಡ್ ಎಂದು ಕರೆಯುತ್ತಾರೆ. ರಾಜಧಾನಿ ಪೋರ್ಟ್ ಬ್ಲೇರ್ನಿಂದ ಉತ್ತರದ ತುತ್ತತುದಿಯ ದಿಗ್ಲಿಪುರದವರೆಗೆ ಇದನ್ನು ನಿರ್ಮಿಸ ಹೊರಟಿದ್ದಾರೆ. ಮಧ್ಯ ಮಧ್ಯೆ ಅಡ್ಡಬರುವ ಸಮುದ್ರಕ್ಕೆ ಸೇತುವೆ ನಿರ್ಮಿಸುತ್ತಾರೋ, ಫೆರಿ ಮೂಲಕ ವಾಹನ ದಾಟಿಸುತ್ತಾರೋ ತಿಳಿಯಲಿಲ್ಲ. ರಸ್ತೆ ಮಾಡಲು ದಟ್ಟ ಕಾಡಿನ ನಡುವೆ ಬುಲ್ಡೋಜರ್ಗಳನ್ನು ಬಳಸಿ ನೆಲಮಟ್ಟ ಮಾಡುತ್ತಿದ್ದಿರುವುದು ಕಂಡಿತು. ಈ ಕೆಲಸಕ್ಕೆ ಅಂಡಮಾನಿನ ಜರಾವಾ ಕಾಡು ಜನರಿಂದ ಪ್ರತಿರೋಧ ಬರುತ್ತಿದೆ ಎಂದು, ರಸ್ತೆ ಕೆಲಸಗಾರರಲ್ಲಿ ಕೆಲವರನ್ನು ವಿಷಪೂರಿತ ಬಾಣಗಳಿಂದ ಕೊಂದಿದ್ದಾರೆಂದು ಹೇಳಿದರು. ಅದಕ್ಕಾಗಿಯೇ ಆಯುಧ ಸಜ್ಜುತ ಕಾವಲುಗಾರರ ಬೆಂಗಾವಲಿನಲ್ಲಿ ಕೆಲಸ ನಡೆಯುತ್ತಿತ್ತು. ಪ್ರಶಾಂತ್ ಹೇಳಿದರು, ಜರಾವಾಗಳು ಪ್ರತಿಭಟಿಸುತ್ತಿರುವುದು ನಿಜ ಹಾಗೂ ಸಹಜ. ಆದರೆ ಈವರೆಗೆ ನಮ್ಮ ಕಾವಲುಗಾರರೇ ಅನೇಕ ಜರಾವಾ ಜನಗಳನ್ನು ಕೊಂದಿದ್ದಾರೆ. ಸುಮಾರು 70 ಜನರನ್ನು ಈವರೆಗೆ ಕೊಂದಿದ್ದಾರೆ ಎಂದು ಅನಧಿಕೃತವಾಗಿ ಹೇಳಲಾಗುತ್ತಿದೆ. ಈ ಕೊಲೆಗಳು ಹೀಗೆ ಮುಂದುವರಿದರೆ ಟ್ರಂಕ್ ರಸ್ತೆ ಪೂರ್ಣವಾಗುವ ವೇಳೆಗೆ ಅಂಡಮಾನ್ನಲ್ಲಿ ಈಗ ಕೇವಲ 300 ಜನರಿರುವ ಜರಾವಾಗಳ ನಾಮಾವಶೇಷವೂ ಪೂರ್ಣವಾಗುತ್ತದೆ ಎಂದು. ನನಗೆ ಅಂಡಮಾನನ್ನು ಈ ರೀತಿಯಾಗಿ ಅಭಿವೃದ್ಧಿಪಡಿಸುವುದು ಸರಿಯಾ ಎಂದು ಯೋಚನೆಯಾಯಿತು. ಭಾರತದಲ್ಲಿಯೇ ಇವತ್ತು ನಿತ್ಯಹರಿದ್ವರ್ಣದ ಉಷ್ಣವಲಯದ ಕಾಡುಗಳು ತಮ್ಮ ಮೂಲ ಸ್ವರೂಪಗಳಲ್ಲಿ ಉಳಿದಿರುವುದು ಅಂಡಮಾನ್ನಲ್ಲಿ ಮಾತ್ರ. ಇಲ್ಲಿಗೆ ಜನ ಎಲ್ಲೆಡೆಗಳಿದಲೂ ನುಗ್ಗಿ ಈ ಕಾಡುಗಳನ್ನೆಲ್ಲ ತರಿದು ಇದನ್ನು ನಮ್ಮ ಸಾಂಪ್ರದಾಯಿಕ ಕೃಷಿಗೆ ಒಳಪಡಿಸಿದರೆ ಹೇಗೆ? ಇಡೀ ಅಂಡಮಾನ್ನಾದ್ಯಂತ ನಾನು ಒಂದೇ ಒಂದು ಒಳ್ಳೆಯ ಕೃಷಿ ಕ್ಷೇತ್ರವನ್ನು ನೋಡಲಿಲ್ಲ. ತಂಗು, ಅಡಿಕೆ, ಭತ್ತ ಇತ್ಯಾದಿಗಳೆಲ್ಲ ಸಾರಹೀನ ನೆಲದಲ್ಲಿ ಕಾಯಿಲೆ ಹಿಡಿದು ಕೊರಗುತ್ತಾ ಇದ್ದವು. ಕಾಡಿನ ಹೊಡಿಕೆಯನ್ನು ತೆಗೆದು ನೆಲ ಉಳುಮೆ ಮಾಡುತ್ತಿದ್ದಂತೆಯೇ ಅಂಡಮಾನಿನ ಮಳೆಗಾಲದ ಬಿರುಮಳೆಗೆ ಸಾರವತ್ತಾಡ ಮೇಲ್ಮಣ್ಣಿಲ್ಲ ಕೊಚ್ಚಿ ಸಮುದ್ರ ಸೇರಿ ನೆಲ ಬಂಜರು ಬೀಳುತ್ತಿತ್ತು. ಅಲ್ಲಿನ ಕೃಷಿವಿಜ್ಞಾನಿಗಳೊಡನೆ ನಾನು ಮಾತನಾಡಿದಾಗಲೂ ಅವರೆಲ್ಲ ಇದೇ ಅಭಿಪ್ರಾಯಪಟ್ಟರು. ಅಂಡಮಾನಿನ ಇಕಾಲಜಿ ವಿಪರೀತ ಸೂಕ್ಷ್ಮವಾಗಿರುವಂತೆ ತೋರುತ್ತದೆ. ಪೂರ್ವಾಪರ ಪ್ರಜ್ಞೆಯಿಲ್ಲದೆ ಇಲ್ಲಿ ಏನು ಮಾಡಿದರೂ ಅಪಾಯಕರ ಎಂಬುದು ತಜ್ಞರ ಅಭಿಪ್ರಾಯ. ಅಂಡಮಾನಿನ ಅರಣ್ಯ ಇಲಾಖೆ ಅಂಡಮಾನ್ನಲ್ಲಿರುವ ಕಾಡಿನ ಪ್ರಮಾಣದ ಬಗ್ಗೆ ಏನೇನೋ ಕೊಚ್ಚಿಕೊಂಡರೂ ಉಪಗ್ರಹಗಳಿಂದ ತೆಗೆದ ಫೋಟೋಗಳಲ್ಲಿ ಅರಣ್ಯ ಇಲಾಖೆಯವರ ಹೇಳಿಕೆಗೆ ತದ್ವಿರುದ್ಧವಾಗಿ ಕಾಡು ನೆಲಸಮವಾಗಿ ನೆಲ ಬಂಜರು ಬೀಳುತ್ತಿರುವುದು ಕಾಣುತ್ತಿದೆ.
ಅಂಡಮಾನ್ ಅಭಿವೃದ್ಧಿಯ ಬಗ್ಗೆ ಇನ್ನೊಂದು ಯೋಜನೆ ಎಂದರೆ ಪೋರ್ಟ್ ಬ್ಲೇರ್ ಪಟ್ಟಣವನ್ನು ತೆರಿಗೆರಹಿತ ಬಂದರನಾಗಿ ಪರಿವರ್ತಿಸಬೇಕೆನ್ನುವುದು. ಸಿಂಗಾಪುರ್ ಹಾಂಗ್ಕಾಂಗ್ಗಳ ಮಾದರಿಯಲ್ಲಿ ಇದನ್ನು ಅಂತಾರಾಷ್ಟ್ರೀಯ ಶಾಪಿಂಗ್ ಸೆಂಟರ್ ಮಾಡಬೇಕೆನ್ನುವುದು. ಇದರಿಂದ ಏನಾಗದಿದ್ದರೂ ಅಂಡಮಾನ್ ಮಾದಕ ವಸ್ತು ವ್ಯಾಪಾರಿಗಳ ಮತ್ತು ಕಳ್ಳಸಾಗಣಿಕೆದಾರರ ಸ್ವರ್ಗವಾಗುವುದರಲ್ಲಿ ಸಂಶಯವಿಲ್ಲ. ಪೋರ್ಟ್ ಬ್ಲೇರ್ ಬಾರುಗಳಿಂದಲೂ ವೇಶ್ಯಾಗೃಹಗಳಿಂದಲೂ ತುಂಬಿ ತುಳುಕುತ್ತದೆ. ಸದ್ಯಕ್ಕಂತೂ ಅಲ್ಲಿ ಕಳ್ಳತನದ ಸುಳಿವೇ ಇಲ್ಲ. ಭಿಕ್ಷುಕರು ಇಲ್ಲವೇ ಇಲ್ಲ. ಅದು ಫ್ರೀ ಪೋರ್ಟ್ ಆಗುತ್ತಿದ್ದಂತೆಯೇ ಕಳ್ಳರು, ಭಿಕ್ಷುಕರು, ಸೂಳೆಯರು ದಾಳಿಯಿಡುತ್ತಾರೆ. ಭಾರತದಿಂದ ಹೆಣ್ಣುಮಕ್ಕಳ ಅಪಹರಣ ಮತ್ತು ಸಾಗಾಣಿಕೆ ಶುರುವಾಗುತ್ತದೆ. ಪೋರ್ಟ್ ಬ್ಲೇರನ್ನು ಫ್ರೀ ಪೋರ್ಟ್ ಮಾಡಬೇಕೆನ್ನುವ ಯೋಜನೆ ಇದೆ ಎನ್ನುವ ಗಾಳಿ ವರ್ತಮಾನಕ್ಕೆ ಅಲ್ಲಿ ಮನೆ ಕಟ್ಟುವ ಸೈಟುಗಳ ಬೆಲೆ ತಾರಾಮಾರಿ ಏರತೊಡಗಿದೆ. ಕೃಷಿ ವಿಜ್ಞಾನಿ ಶರ್ಮಾರವರನ್ನು ಅಂಡಮಾನನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬಹುದು ಎಂದು ಕೇಳಿದೆ. ಅಂಡಮಾನಿನ ಈ ಅಮೂಲ್ಯ ಸಾಗರ ಮತ್ತು ನವ್ಯ ಸಂಪತ್ತನ್ನು ಉಳಿಸಿಕೊಳ್ಳಬೇಕೆಂದು ಸರ್ಕಾರಕ್ಕೆ ಏನಾದರೂ ಇಷ್ಟವಿದ್ದರೆ ನಮ್ಮ ಸಾಂಪ್ರದಾಯಿಕ ಅಭಿವೃದ್ಧಿ ಕಲ್ಪನೆಗಳನ್ನು ಅಂಡಮಾನ್ನ ಮೇಲೆ ಹೇರಬಾರದು. ಗ್ಯಾಲಪಗೋಸ್ ದ್ವೀಪವನ್ನು ಹೇಗೆ ಸಂರಕ್ಷಿಸಲಾಗುತ್ತಿದೆಯೋ ಹಾಗೆ ಇದನ್ನು ಸಂರಕ್ಷಿಸಿ ಅರಣ್ಯ ಮತ್ತು ಸಾಗರ ಉತ್ಪನ್ನಗಳ ಆದಾಯ ಇಷ್ಟಕ್ಕೆ ಅಂಡಮಾನಿನ ವಹಿವಾಟುಗಳನ್ನು ಸೀಮಿತಗೊಳಿಸಬೇಕು. ಈ ಸಂಪನ್ಮೂಲಗಳು ಹಾಳಾಗದಂತೆ ಸಂರಕ್ಷಿಸುತ್ತಲೇ ಇವುಗಳಿಂದ ಆದಾಯ ಪಡೆಯುವ ವಿಧಾನಗಳನ್ನು ನಾವು ಕಂಡುಕೊಳ್ಳಬೇಕು ಎಂದು ಹೇಳಿದರು. ಶರ್ಮಾ ಸರಿಯಾಗಿ ಯೋಚಿಸುತ್ತಿದ್ದಾರೆ ಎಂದು ನನಗೆ ಅನಿಸಿತು. ಆದರೆ ಭಾರತದಲ್ಲಿಯೇ ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಮಾಡುತ್ತಿರುವ ಅನಾಹುತಗಳನ್ನು ಗಮನಿಸಿದರೆ, ರಾಜೀವ್ ಗಾಂಧಿ ನಮ್ಮ ಜನಗಳಿಗೆ ಹತ್ತಿಸಿರುವ 21ನೇ ಶತಮಾನದ ಪಿತ್ತ ನೋಡಿದರೆ ಇನ್ನು 10 ವರ್ಷಗಳೊಳಗಾಗಿ ಅಂಡಮಾನ್ ನಾಶವಾಗಬಹುದು ಎಂದು ನನಗೆ ಅನಿಸುತ್ತದೆ. ಅಂಡಮಾನ್ ಜನಸಂಖ್ಯೆಯಲ್ಲಿ ಪ್ರಮುಖರಾಗಿರುವವರೆಂದರೆ ಬಂಗಾಳಿಗಳು, ತಮಿಳರು, ಮಲಯಾಳಿಗಳು. ಪಾಕಿಸ್ತಾನ ವಿಭಜನದ ಕಾಲದಲ್ಲಿ ಮತ್ತು ಬಾಂಗ್ಲಾದೇಶ ಉದಯಿಸುವ ಕಾಲದಲ್ಲಿ ಇಲ್ಲಿರುವ ಬಂಗಾಳಿಗಳೆಲ್ಲ ನಿರಾಶ್ರಿತರಾಗಿ ಬಂದವರು. ಭಾರತ ಸರ್ಕಾರ ಇವರೆಲ್ಲರಿಗೆ ಇಲ್ಲಿ ಪುನರ್ವಸತಿ ನಿರ್ಮಿಸಿದೆ. ಇನ್ನು ಇಲ್ಲಿರುವ ತಮಿಳರಲ್ಲಿ ಬಹುಜನ ಮಲಯಾ ಸಿಲೋನ್ಗಳಿಂದ ಓಡಿಸಲ್ಪಟ್ಟ ನಿರಾಶ್ರಿತರು ಹಾಗೂ ಮದ್ರಾಸಿನಿಂದ ವಲಸೆ ಬಂದವರು. ಮಲಯಾಳಿಗಳಾರೂ ನಿರಾಶ್ರಿತರಾಗಿ ಬಂದವರಲ್ಲ. ಇಲ್ಲಿನ ವನಸಂಪತ್ತನ್ನು ನೋಡಿ ತಮ್ಮ ಕೊಡಲಿಗಳಿಗೆ ಕೆಲಸ ದೊರೆಯುತ್ತದೆ ಎಂದು ಬಂದವರು. ನನಗೆಂತೂ ಮರಗಳಿದ್ದಲ್ಲಿ ಮಲಯಾಳಿಗಳನ್ನು ನೋಡಿದರೆ ಶಕುನ ನೋಡಿದಂತಾಗುತ್ತದೆ. ಕೊಡಗು, ಚಿಕ್ಕಮಗಳೂರಿನ ಮಹಾರಣ್ಯಗಳಲ್ಲಿ ಲೂಟಿಯಾದದ್ದು ಇವರ ಸಹಾಯದಿಂದಲೇ. ಇವರು ಕಣ್ಣುಮುಚ್ಚಿ ಬಿಡುವುದರೊಳಗೆ ರಾತ್ರೋರಾತ್ರಿ ಮರಗಳನ್ನು ಮಾಯ ಮಾಡಬಲ್ಲರು. ನಮ್ಮೂರಿನ ಸಾಮಿಲ್ಲಿನ ಸಾಹುಕಾರರೆಲ್ಲ ಒಂದೊಂದು ಮಲಯಾಳಿ ಬೆಟಾಲಿಯನ್ ಸಾಕಿಕೊಂಡಿದ್ದಾರೆ. ಬೆಳಗಿನ ಹೊತ್ತಿನಲ್ಲಿ ಇವರಾರೂ ಕಣ್ಣಿಗೆ ಬೀಳುವುದಿಲ್ಲ. ಕತ್ತಲಾಗುತ್ತಿದ್ದಂತೆಯೇ ಕೊಡಲಿ, ಗರಗಸ್ಸ, ಮರ ದೂಡುವ ಸಬ್ಬಳುಗಳೊಂದಿಗೆ ಇವರು ಹಾಜರಾಗುತ್ತಾರೆ. ಮರ ಸಾಗಿಸುವ ಅಟ್ಟೆಗಳಿಲ್ಲದ ಲಾರಿಗಳು ಬಂದು ನಿಲ್ಲುತ್ತವೆ. ಎಲ್ಲೋ ಯಾವುದೋ ದಿಕ್ಕಿಗೆ ಹೊರಡುತ್ತಾರೆ. ಬೆಳಗಾಗುವುದರೊಳಗೆ ಹಲವಾರು ಎಕರೆ ಅರಣ್ಯಗಳು ಸ್ಮಶಾನವಾಗಿರುತ್ತವೆ. ಈ ವ್ಯವಹಾರಗಳಲ್ಲಿ ಕಾಳಧನದ ಪ್ರವಾಹ ಹೇಗೆ ಹರಿಯುತ್ತಿದೆ ಎಂದರೆ, ಅರಣ್ಯ ಇಲಾಖೆಯವರು ಇದಕ್ಕೆ ಅಡ್ಡ ಬಂದರೆ ಖೂನಿಯಾಗುತ್ತಾರೆ. ಶಾಮೀಲಾದರೆ ಅನೇಕ ಸೈಟುಗಳು, ಮಹಡಿ ಮನೆಗಳು ದೊರೆಯುತ್ತವೆ. ಅನ್ನ ತಿನ್ನುವ ನರಮನುಷ್ಯರಾಗ ಅಧಿಕಾರಿಗಳು ಈ ಎರಡರಲ್ಲಿ ಯಾವುದನ್ನು ಆರಿಸಿಕೊಳ್ಳುತ್ತಾರೆ ನೀವೇ ಊಹಿಸಿರಿ. ಒಂಡೂರಿಗೆ ಬಸ್ ಕಾಯಲು ಬಸ್ ಸ್ಟ್ಯಾಂಡಿಗೆ ಹೋಗುತ್ತಲ್ಲಿಗೆ ಕೊಂಚವೇ ದೂರದಲ್ಲಿ ದಾರಿ ಬದಿ ಮೀನು ಮಾರ್ಕೆಟ್ ಇದೆ. ನಾವು ನಮ್ಮ ಗಾಳಗಳಿಗೆ ಚುಚ್ಚಲು ಪುಡಿ ಮೀನುಗಳು ದೊರೆಯುತ್ತವೆಯೇ ನೋಡಲು ಅತ್ತ ಹೋದೆವು. ಪೋರ್ಟ್ ಬೇರ್ನ ಮೀನು ಮಾರ್ಕೆಟ್ಟು ನಾವು ಅಲ್ಲಿದ್ದಷ್ಟು ದಿನವೂ ಪ್ರಮುಖ ಆಕರ್ಷಣೆಯಾಗಿತ್ತು. ಅಲ್ಲಿ ರಾಶಿ ಹಾಕಿರುತ್ತಿದ್ದ ತರತರದ ಆಕೃತಿ, ಬಣ್ಣಗಳ ಮೀನುಗಳನ್ನು ನೋಡುವುದೇ ನಮಗೆ ಹಬ್ಬವಾಗಿತ್ತು. ಇಬ್ರಾಹಿಂ ಹೇಳಿದ್ದ ಕಪತಾರಿಣಿ ಮೀನಿನ ಹೆಸರನ್ನು ಊರು ಹಚ್ಚಿದ್ದ ಚಂದ್ರು ಅದನ್ನು ಹುಡುಕಲಾರಂಭಿಸಿದರು. ಆದರೆ 4 ಜನ 4 ತರದ ಮೀನನ್ನು ಇದೇ ಕಪತಾರಿಣಿ ಎಂದು ಹೇಳಿದ್ದರಿಂದ ಯಾವುದು ಇದರಲ್ಲಿ ಕಪತಾರಿಣಿ ಎಂದು ನಮಗೆ ಅನುಮಾನ ಆರಂಭವಾಯಿತು. ಆ ಎಲ್ಲಾ ಮೀನನ್ನು ಅಷ್ಟಷ್ಟು ಕೊಂಡು ಚೀಲಕ್ಕೆ ಹಾಕಿಕೊಂಡೆವು. ನಮ್ಮೂರಲ್ಲಿ ತುಂಬಾ ತುಟ್ಟಿಯಾದ ಅಂಜಲಿ, ಸುರುಮಾಯಿ, ಮಾಂಜಿ ಮುಂತಾದ ಮೀನುಗಳೆಲ್ಲ ನಂಬಲಾಗದಷ್ಟು ಅಗ್ಗವಾಗಿ ದೊರೆಯುತ್ತಿತ್ತು. ನಾವೇ ಅಡಿಗೆ ಮಾಡಿಕೊಳ್ಳುವ ಅವಕಾಶವಿರಲಿಲ್ಲ. ಇಲ್ಲದಿದ್ದರೆ ನಾವು ಅಂಡಮಾನಿನಲ್ಲಿರುವಷ್ಟು ದಿನವೂ ಅನ್ನ ತಿನ್ನುವ ಗೋಜಿಗೆ ಹೋಗದೆ ಇದರಲ್ಲೇ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೆವು. ಈ ಮೀನುಗಳ ಜೊತೆಗೆ ನಾವು ನಮ್ಮ ಸಮುದ್ರದ ತೀರದಲ್ಲಿ ಎಂದೂ ನೋಡಿರದಿದ್ದ ವಿಚಿತ್ರ ಆಕಾರದ ಮೀನುಗಳೆಲ್ಲ ಅಲ್ಲಿ ಕಂಡೆವು. ನಾನು, ಚಂದ್ರು ಇಬ್ಬರೂ ಅಲ್ಲಿಯ ಗಲೀಜು, ವಾಸನೆಗಳೊಂದನ್ನು ಲೆಕ್ಕಿಸದ ಆ ಮೀನುಗಳ ರುಚಿ, ಹೆಸರು ಇತ್ಯಾದಿಗಳನ್ನು ವಿಚಾರಿಸಲಾರಂಭಿಸಿದೆವು. ಸಮುದ್ರದ ಸೀಗಡಿಗಳಂತೂ ಬಾಯಲ್ಲಿ ನೀರೂರಿಸುವಂತೆ ಬುಟ್ಟಿಗಟ್ಟಲೆ ಬಿದ್ದಿದ್ದವು. ಮಂಗಳೂರು, ಮಲ್ಪೆ ಇಲ್ಲೆಲ್ಲ ಕೇವಲ ರಫ್ತು ಮಾಡಲು ಮೀಸಲಿಟ್ಟಿರುವ ದೊಡ್ಡ ದೊಡ್ಡ ಸೀಗಡಿಗಳು. ಅಲ್ಲಿ ಕೇವಲ ಕೆಜಿಗೆ 10 ರಿಂದ 15 ರೂಪಾಯಿಗಳು ಮಾತ್ರ. ಇಲ್ಲಿ ಅವನ್ನು ಕೆಜಿಗೆ 120 ರೂಪಾಯಿಗಳಿಗೆ ಕಡಿಮೆ ಕೇಳಿದರೆ ಮಾರುವವರು ಹೊಡೆಯಲಿಕ್ಕೆ ಬರುತ್ತಾರೆ. ಇಬ್ರಾಹಿಂ ಹೋಟೆಲಿನಲ್ಲಿ ಮದ್ರಾಸಿನಿಂದ ತರಿಸಿದ ತರಕಾರಿ ಸಾರನ್ನು ಕೊಡುತ್ತಿದ್ದರು. ಸೀಗಡಿ ನೋಡಿ ಹೊಟ್ಟೆ ಉರಿದು ಹೋದ ನಾವು ಇಬ್ರಾಹಿಂ ಹತ್ತಿರ, ಇಷ್ಟೊಳ್ಳೆ ಮೀನು, ಸೀಗಡಿ ಸಿಗಬೇಕಾದರೆ ಈ ದರಿದ್ರ ನುಗ್ಗೆಕಾಯಿ ಸಾರು ಬಡಿಸುತ್ತಿದ್ದೀರಲ್ಲ ಎಂದು ಜಗಳಾಡಿದೆವು. ಮೀನು ಮಾರ್ಕೆಟಿಗೆ ನಾವು ದಿನಾ ಹೋಗುತ್ತಿದ್ದುದಕ್ಕೆ ಗಾಳಕ್ಕೆ ಚುಚ್ಚುವ ಪುಡಿ ಮೀನನ್ನು ಕೊಳ್ಳುವುದಲ್ಲದೆ ಇನ್ನೊಂದು ಕಾರಣವೂ ಇತ್ತು. ಅದೇ ಅಂಡಮಾನ್ ಲ್ಯಾಂಡ್ ಕ್ರ್ಯಾಬ್.
ಅಂಡಮಾನಿನಲ್ಲಿ ಒಂದು ವಿಚಿತ್ರವಾದ ಮತ್ತು ಪ್ರಖ್ಯಾತವಾದ ಏಡಿ ಇದೆ. ನೆಲದ ಮೇಲೆ ಚಲಿಸುವ ಈ ಏಡಿ ತೆಂಗಿನ ಮರ ಹತ್ತಿ ಕಾಯಿಗಳನ್ನು ಬೀಳಿಸಿ ತನ್ನ ಕೊಂಬಿನಿಂದ ತೆಂಗಿನಕಾಯಿಯನ್ನು ಕತ್ತರಿಸಿ ಅದರೊಳಗಿನ ತಿರುಳನ್ನು ತಿನ್ನುತ್ತದೆ. ಇದರ ಬಗ್ಗೆ ಸಲೀಂ ಅಲಿ ಬರೆದಿದ್ದರು. ಅವರಿಗಿಂತ ಮೊದಲೇ ಚಾರ್ಲ್ಸ್ ಡಾರ್ವಿನ್ ತನ್ನ ವಾಯೇಜ್ ಆಫ್ ಬೀಗಲೆಯಲ್ಲಿ ಈ ಭೀಮಕಾಯದ ಏಡಿಗಳ ಬಗ್ಗೆ ಬರೆಯುತ್ತಾನೆ. ತೆಂಗಿನಕಾಯಿಯನ್ನು ತನ್ನ ಕೊಂಬುಗಳಿಂದ ಕತ್ತರಿಸುವುದೇನೆಂದರೆ ಸಾಮಾನ್ಯವೇನಲ್ಲ. ಒಮ್ಮೆ ನಮ್ಮ ಗೆಳೆಯ ಶಾಮಣ್ಣನವರ ಜಮೀನಿನ ಪಕ್ಕದಲ್ಲಿ ವಿತ ನೀರಾವರಿ ಯೋಜನೆಯ ಪಂಪ್ಸೆಟ್ ಪ್ರಾರಂಭೋತ್ಸವ ಇತ್ತು. ಸ್ವಿಚ್ ಆನ್ ಮಾಡುವ ಮೊದಲು ಪೂಜೆಯಾಯಿತು. ಪೂಜೆಯ ನಂತರ ಯಂತ್ರಕ್ಕೆ ತೆಂಗಿನಕಾಯಿ ಒಡೆಯಬೇಕಲ್ಲ. ಭಟ್ಟನಿಗೆ ತೆಂಗಿನಕಾಯಿ ಒಡೆಯಲು ಸುತ್ತಮುತ್ತ ಯಾವ ಕಲ್ಲಾಗಲಿ ಕತ್ತಿಯಾಗಲಿ ಕಾಣಲಿಲ್ಲ. ಹಾಗಾಗಿ ಆತ ಕಾಯನ್ನು ಪಂಪ್ಸೆಟ್ಟಿನ ಉಕ್ಕಿನ ಕವಚದ ಮೇಲೆ ಕುಕ್ಕಿನ. ಭಟ್ಟನ ಕೈಯಲ್ಲಿದ್ದ ತಿಪಟೂರಿನ ತೆಂಗಿನಕಾಯಿ ಹೇಗಿತ್ತೋ ಹಾಗೇ ಇತ್ತು. ಕಿರ್ಲೋಸ್ಕರ್ ಪಂಪ್ಸೆಟ್ ಮಾತ್ರ ಸರಿಯಾಗಿ 2 ಹೋಳಾಯಿತು. ಇದು ನಮ್ಮ ಪಂಪಿನ ಯೋಗ್ಯತೆಯನ್ನು ತೋರಿಸುತ್ತೋ ಅಥವಾ ನಮ್ಮ ತೆಂಗಿನಕಾಯಿಯ ಮಹಾತ್ಮೆಯನ್ನು ಹೇಳುತ್ತೋ ಅಥವಾ ಆ ಮೂರ್ಖ ಪೂಜಾರಿಯ ಅವಿವೇಕವನ್ನು ತೋರಿಸುತ್ತೋ ಗೊತ್ತಿಲ್ಲ. ಆದರೆ ಇಂತಹ ತೆಂಗಿನಕಾಯಿಗಳನ್ನು ತಮ್ಮ ಉಕ್ಕಿನ ಇಕ್ಕಳಿನಿಂದ ಕೊಂಬಿನಿಂದ ಕಟ್ ಮಾಡಲು ಏಡಿಗಳಿಗೆ ಅಸಾಧಾರಣ ಸಾಮರ್ಥ್ಯ ಇರಬೇಕೆನ್ನುವುದಂತೂ ನಿಜ. ಒಮ್ಮೆ ಎಲ್ಲಿಂದಲೋ ಬಂದವರು ಬಸ್ಸಿಳಿದವರು ರೂಮಿನ ಕಡೆಗೆ ಗಡಿಬಿಡಿಯಲ್ಲಿ ಹೆಜ್ಜೆ ಹಾಕುತ್ತಿದ್ದೆವು. ನಾನು ಹಾಗೂ ಮೀನು ಮಾರ್ಕೆಟ್ಟಿನ ಕಡೆಗೆ ಕಣ್ಣು ಹಾಯಿಸಿದ ಒಂದು ಮೂಲೆಯಲ್ಲಿ ಯಾರೋ ಅಪರಿಚಿತ ವಾದುದೇನನ್ನು ಇಟ್ಟುಕೊಂಡಿದ್ದಂತೆ ಕಂಡಿತು. ಕೊಂಚ ಹತ್ತಿರ ಹೋಗಿ ನೋಡಿದೆ. ಏಡಿಗಳು. ಚಂದ್ರುಗೂ ಮಲ್ಲಿಗೂ ತೋರಿಸೋಣವೆಂದು ಕೂಗಿ ಕರೆದೆ. ಆದರವರು ಗಡಿಬಿಡಿಯಲ್ಲಿ ತುಂಬಾ ಮುಂದೆ ಹೋಗಿದ್ದರು. ನಾನು ಅವನ ಬಳಿಗೆ ಹೋಗಿ ನೋಡಿದೆ. 3 ಏಡಿಗಳನ್ನು ಒಂದೊಂದು ಕಂತೆಯಾಗಿ ನಾರಿನಲ್ಲಿ ಕಟ್ಟಿಮಾರುತ್ತಿದ್ದ. ನಾನು ಅಷ್ಟೊಂದು ಭೀಮಗಾತ್ರದ ಏಡಿಗಳನ್ನು ನೋಡುವುದಿರಲಿ ಊಹಿಸಿಯೂ ಇರಲಿಲ್ಲ. ಒಂದೊಂದು ಏಡಿಯೋ ಸುಮಾರು 1 ಕೆಜಿ ಮೇಲೆ ತೂಗುತ್ತಿರಬಹುದು. 3 ಏಡಿಗಳಿಗೆ 25 ರೂಪಾಯಿಗಳಂತೆ ಮಾರುತ್ತಿದ್ದ. ಅದರಲ್ಲಿ ನನಗೆ ವಿಚಿತ್ರವಾಗಿ ಕಂಡುದೆಂದರೆ ಅದರ 2ರಷ್ಟು ಗಾತ್ರಕ್ಕಿದ್ದ ಅದರ ಕೊಂಬುಗಳು. ಆ ಏಡಿಗಳು ಯಾವೂ ಸತ್ತಿರಲಿಲ್ಲ. ಚೆನ್ನಾಗಿ ಜೀವವಿದ್ದು ಅವನು ಕಟ್ಟಿದ ನಾರಿನ ಗಂಟಿನಿಂದ ಬಿಚ್ಚಿಕೊಳ್ಳಲು ಸತತವಾಗಿ ಹವಣಿಸುತ್ತಿದ್ದವು. ಈ ನಾರನ್ನು ಅವು ಯಾಕೆ ಕೊಂಬಿನಿಂದ ತುಂಡರಿಸುತ್ತಿಲ್ಲ ಎಂದು ಅವುಗಳ ಕೊಂಬನ್ನು ಪರೀಕ್ಷಿಸಿದೆ. ಕಬ್ಬಿಣದ ತಂತಿಗಳಿಂದ ಅವು ತಮ್ಮ ಕೊಂಬನ್ನು ತೆರೆಯಲಾರದಂತೆ ಬಿಗಿದು ಕಟ್ಟಿದ್ದರು. ಅವುಗಳ ದೈತ್ಯ ಕೊಂಬುಗಳು ಕರೆಗೆ ಕಟಿಂಗ್ ಪ್ಲೇಯರ್ನಂತೆ ಕಾಣುತ್ತಿದ್ದವು. ನನಗೆ ನೋಡಿಯೇ ದಿಗಿಲಾಯಿತು. ಏಕೆಂದರೆ ನಮ್ಮೂರಲ್ಲೇ ಏಡಿಗಳನ್ನು ಹಿಡಿಯ ಹೋದಾಗ ಅವು ತಮ್ಮ ಕಟಿಂಗ್ ಪ್ಲೇಯರ್ ಮೇಲಿಂದ ಕಚ್ಚಿ ಹಿಡಿದು ಕುಯ್ಯೋ ಎಂದು ಕೂಗಿಸಿದ್ದವು. ಈ ಏಡಿಗಳ ಇನ್ನೊಂದು ದುಷ್ಟತಂತ್ರವೆಂದರೆ ಇವು ಕೊಂಬುಗಳಲ್ಲಿ ಕಚ್ಚಿ ನಾವು ನೋವಿನಲ್ಲಿ ಒದರಾಡಿಕೊಳ್ಳುತ್ತಿರಬೇಕಾದರೆ ಅವು ಕೊಂಬನ್ನು ಕಚ್ಚಿ ಹಿಡಿದಿರುವಂತೆಯೇ ಕಳಚಿಬಿಟ್ಟು ತಾವು ಪರಾರಿಯಾಗಿ ಬಿಡುತ್ತವೆ. ಕೊಂಬು ಮಾತ್ರ ಬೀಗ ಹಾಕಿದಂತೆ ಕಚ್ಚಿಕೊಂಡೇ ಇರುತ್ತದೆ. ಏಡಿಗಳಿಗೆ ಕೊಂಬುಗಳಾಗಲಿ ಕಾಲಾಗಲಿ ಮುರಿದು ಹೋದರೆ ಮತ್ತೆ ಅವಕ್ಕೆ ಹೊಸ ಅಂಗಗಳು ಹುಟ್ಟುತ್ತವೆ. ಈ ಏಡಿಗಳು ಅಪಾಯಕಾರಿಗಳೇ ಎಂದು ಅದನ್ನು ಮಾರುತ್ತಿದ್ದವನನ್ನು ಕೇಳಿದೆ. ಅದಕ್ಕೆ ಅವನು ಪಕ್ಕದಲ್ಲಿ ಕುಳಿತಿದ್ದವನಿಗೆ ಏನೋ ಹೇಳಿದ. ಅವನು ಬಲಗೈ ತೋರಿಸಿ ಕಿರುಬೆರಳು ತುಂಡಾಗಿರುವುದನ್ನು, ಮಿಕ್ಕ ಬೆರಳುಗಳಿನ ಗಾಯದ ಕಲೆಗಳನ್ನು ತೋರಿಸಿ ನನಗೆ ಅರ್ಥವಾಗದ ಹಿಂದಿಯಲ್ಲಿ ವಿವರಿಸತೊಡಗಿದ. ಅವನೇ ಬಹುಶಃ ಏಡಿಗಳನ್ನು ಹಿಡಿಯುವವನಿರಬೇಕು. ಪಕ್ಕ ಕುಳಿತಿದ್ದವನು ಮಾರಿಕೊಡುವ ದಳ್ಳಾಳಿ ಇರಬೇಕು. ಅವನ ಹಿಂದಿ ನನಗೆ ಅರ್ಥವಾಗುವ ಅಗತ್ಯವಿರಲಿಲ್ಲ. ಆ ಏಡಿಗಳ ಭಯಂಕರ ಕೊಂಬುಗಳನ್ನು, ಇವನ ತುಂಡಾದ ಕೈಬೆರಳನ್ನು ನೋಡಿದ ಯಾವನಿಗೂ ಭಾಷೆಯ ಸಹಾಯವಿಲ್ಲದೆ ಅರ್ಥವಾಗುತ್ತದೆ ಆ ದಡಿಯ ಕೊಂಬುಗಳ ನಡುವೆ ಸಿಕ್ಕ ಕೈಬೆರಳಿನ ಕಥೆ ಏನಾಗುತ್ತದೆ ಎಂದು. ಭೋಜನಕೂಟದೊಂದರಲ್ಲಿ ನನಗೆ ಕರ್ನಾಟಕದವರೇ ಆದ ಅರಣ್ಯಾಧಿಕಾರಿಗಳೊಬ್ಬರು ಸಿಕ್ಕಿದ್ದರು. ಆಗ ನಾನು ಮಾರ್ಕೆಟ್ನಲ್ಲಿ ಕಂಡ ಏಡಿಗಳನ್ನು ವರ್ಣಿಸಿ ಅದನ್ನೇ ಅಂಡಮಾನ್ ಏಡಿಗಳು ಎಂದು ಕರೆಯುವ ಶಾರಿಯಾ ಎಂದು ಕೇಳಿದೆ. ಅವರು ಮೊದಲು ಹೌದು ಎಂದು, ಆಮೇಲೆ ಡಾರ್ವಿನ್, ಸಲೀಂ ಅಲಿ ಇವರ ವಿವರಣೆಗಳೆಲ್ಲ ಹೇಳಿದ ಮೇಲೆ ನಾನು ನೋಡಿದ್ದವು ಅಂಡಮಾನ್ ಮಡ್ ಕ್ರ್ಯಾಬ್ಗಳೆಂದು, ತೆಂಗಿನಕಾಯಿ ಕಟ್ ಮಾಡುವ ಏಡಿಗಳು ಈಗ ಈ ದ್ವೀಪಗಳಲ್ಲಿ ವಿರಳವೆಂದು ಹೇಳಿದ್ದರು. ಅವು ನಾನು ನೋಡಿದ ಏಡಿಗಳಿಗಿಂತ ಬಲವಾದ ಕೊಂಬುಗಳನ್ನು ಹೊಂದಿವೆ ಎಂದು ಹೇಳಿದರು. ಹಾಗಾದರೆ ಕೈಯ ಕತ್ತರಿಸಿ ಹೋದವನೊಬ್ಬ ಅದನ್ನು ಮಾರುತ್ತ ಕುಳಿತಿರಬಹುದು ಎಂದು ನಾನು ಊಹಿಸಿದೆ. ಈ ಏಡಿಯ ಜಾತಿಗೆ ಸೇರಿದ ಇನ್ನೊಂದು ವಿಶೇಷ ಜೀವಿಯನ್ನು ನಾವು ನೋಡಿದ್ದೆವು. ಅದು ಅಂಡಮಾನ್ ಲಾಬ್ಸ್ಟರ್. ಸಮುದ್ರದ ಮತ್ತು ಸಿಹಿನೀರಿನ ಎಲ್ಲಾ ಏಡಿಗಳು, ಸೀಗಡಿಗಳು, ಲಾಬ್ಸ್ಟರ್ಗಳು ಜಾತಿಯಿಂದ ಕ್ರಸ್ಟೇಷಿಯನ್ ಪಂಗಡಕ್ಕೆ ಸೇರಿದವು. ನಾವು ಭಯಪಡುವ ನಿಶಪೂರಿತ ಚೇಳುಗಳು ಸಹ ಈ ಪಂಗಡಕ್ಕೆ ಸೇರಿದವಾಗಿವೆ. ಈ ಏಡಿಗಳು, ಲಾಬ್ಸ್ಟರ್ಗಳು, ಸೀಗಡಿಗಳು ನೋಡುವಲ್ಲಿ ವಿಚಿತ್ರವಾಗಿದ್ದರೂ ಅತ್ಯಂತ ರುಚಿಕರ ಆಹಾರವೆಂದು ಪ್ರಪಂಚ ಪ್ರಸಿದ್ಧವಾಗಿವೆ. ಒಮ್ಮೆ ಬಾಯಿಗಿಟ್ಟರೆ ಆಮೇಲೆ ಬಿಡಲು ಮನಸ್ಸೇ ಬರುವುದಿಲ್ಲ. ಪಶ್ಚಿಮ ದೇಶಗಳಲ್ಲಿ ಇವತ್ತಿಗೂ ಅತೀ ದುಬಾರಿಯಾದ ಊಟವೆಂದರೆ ಲಾಬ್ಸ್ಟರ್ ಡಿನ್ನರ್. ನಮ್ಮ ಪಶ್ಚಿಮ ಘಟ್ಟಗಳ ಬಳಿ ಅರಬ್ಬಿ ಸಮುದ್ರ ತೀರದಲ್ಲಿ ಈ ಲಾಬ್ಸ್ಟರ್ಗಳು ದೊರೆಯುವುದು ಅಪೂರ್ವ.
ಎಲ್ಲೋ ಒಮ್ಮೆ ಕಾರವಾರದ ತೀರದಲ್ಲಿ ಮೀನುಗಾರರು ತಾವು ಹಿಡಿದ ಮೀನುಗಳೆಲ್ಲ ರಾಶಿ ಹಾಕಿಕೊಂಡು ವರ್ಗೀಕರಿಸುತ್ತಿದ್ದಾಗ ಚಿಕ್ಕ ಲಾಬ್ಸ್ಟರ್ ಒಂದನ್ನು ನೋಡಿದ್ದೆ. ಆದರೆ ಅದು ಅಂಡಮಾನ್ ಲಾಬ್ಸ್ಟರ್ನಷ್ಟು ದೊಡ್ಡದಾಗಿ ವರ್ಣಮಯವಾಗಿ ಇರಲಿಲ್ಲ. ನೋಡುವಕ್ಕೆ ಸೀಗಡಿಯನ್ನು ಹೋಲುವ ಇದು ಸುಮಾರು 3/4 ಕೆಜಿ ತೂಗುತ್ತಿತ್ತು. 1.5 ಅಡಿಯಷ್ಟು ಉದ್ದಡ ಬಣ್ಣ ಬಣ್ಣದ ಮೀಸೆಗಳಿದ್ದವು. ಇದರ ಮೈಮೇಲಿನ ಹೊದಿಕೆ ಸೀಗಡಿಗಿರುವಂತೆ ಪಾರದರ್ಶಕವಾಗದೆ ನೀಲಿ ಮತ್ತು ಕೆಂಪು ಪಟ್ಟಿಗಳಿಂದ ತುಂಬಿತ್ತು. ಈ ಲಾಬ್ಸ್ಟರ್ಗಳಲ್ಲಿ ವಿಶ್ವದಾಖಲೆಯ ಗಾತ್ರ 17 ಕೆಜಿ. ಅಮೆರಿಕಾದ ಫ್ಲೋರಿಡಾ ತೀರಗಳು ಲಾಬ್ಸ್ಟರ್ಗಳಿಗೆ ಪ್ರಖ್ಯಾತವಾಗಿದ್ದವು. ಮಾಂಸದ ರುಚಿಗಾಗಿ ಇವುಗಳನ್ನು ಹಿಡಿದು ಅಮೆರಿಕಾದ ಸಮುದ್ರದ ತೀರದಲ್ಲಿ ಇವು ವಿರಳವಾಗತೊಡಗಿ ಅಮೆರಿಕ ಹೊರದೇಶಗಳಿಂದ ಲಾಬ್ಸ್ಟರ್ಗಳನ್ನು ಆಮದು ಮಾಡಿಕೊಳ್ಳುತ್ತಿದೆ. ಅಂಡಮಾನ್ ಲಾಬ್ಸ್ಟರ್ ಅನ್ನು ಯಾರೋ ಕೊಂಡು ತಂದವರ ಬಳಿ ನೋಡಿದ್ದರಿಂದ ಅದನ್ನು ಎಲ್ಲಿ ಹಿಡಿದರು, ಹೇಗೆ ಹಿಡಿಯುತ್ತಾರೆ ಇತ್ಯಾದಿಗಳನ್ನು ತಿಳಿಯಲಾಗಲಿಲ್ಲ. ಇವುಗಳನ್ನು ಹಿಡಿಯಲು ಒಂದು ಬಗೆಯ ಬೋನುಗಳನ್ನು ಉಪಯೋಗಿಸಲಾಗುತ್ತದೆ. ಒಳಗೆ ಮಾಂಸದ ಚೂರುಗಳನ್ನಿಟ್ಟ ಈ ಬೋನುಗಳನ್ನು ಸಮುದ್ರದಲ್ಲಿ ಮುಳುಗಿಸಿಡುತ್ತಾರೆ. ತಿಂಡಿಯ ಆಸೆಗೆ ಒಳಲುಗ್ಗಿದ ಲಾಬ್ಸ್ಟರ್ಗಳು ಸಿಕ್ಕಿಬೀಳುತ್ತವೆ. ಅಂಡಮಾನಿನ ಅಂಗಡಿಗಳಲ್ಲಿ ಕಂಡ ಇನ್ನೊಂದು ವಿಚಿತ್ರ ವಸ್ತುವೆಂದರೆ ಅಂಡಮಾನಿನ ದೈತ್ಯ ಕಪ್ಪೆ ಚಿಪ್ಪು ಅಥವಾ ಜಯಂಟ್ ಆಯಿಸ್ಟರ್. ಅಂಡಮಾನಿನಲ್ಲಿ ಕಪ್ಪೆ ಚಿಪ್ಪಿನಿಂದ ಮಾಡುವ ಬಗೆಬಗೆಯ ಆಭರಣಗಳ ಅಂಗಡಿಗಳಿವೆ. ಇವರೀಚೆಗೆ ಪ್ರತಿಬಂಧಿಸಲಾಗಿರುವ ಹವಳದ ಬಳ್ಳಿಗಳನ್ನು ಕದ್ದು ಮಾರುತ್ತಾರೆ. ಆಂಥ್ರಪಾಲಜಿ ಮ್ಯೂಸಿಯಂ ಬಳಿ ಇರುವ ಅಂಗಡಿಯೊಂದರಲ್ಲಿ ರಾಜೇಶ್ವರಿ, ಉಷಾ ಇಬ್ಬರು ಕಪ್ಪೆ ಚಿಪ್ಪಿನ ಆಭರಣಗಳನ್ನು ಕೊಳ್ಳಲು ಚೌಕಾಸಿ ನಡೆಸುತ್ತಿದ್ದರು. ಆ ಅಂಗಡಿಯ ಹಿಂದುಗಡೆ ಕಪ್ಪೆ ಚಿಪ್ಪುಗಳನ್ನು ಕತ್ತರಿಸಿ ಪಾಲಿಶ್ ಕೊಡುವ ಯಂತ್ರವನ್ನು ಇಟ್ಟಿದ್ದರು. ಅದನ್ನು ನೋಡಲು ಹೋದಾಗ ನಾನು ಈ ದೃಢ ಕಪ್ಪೆ ಚಿಪ್ಪನ್ನು ಮೊದಲು ನೋಡಿದ್ದು. ದೊಡ್ಡ ಹರಿವಾಣದಷ್ಟು ದೊಡ್ಡದಾಗಿದ್ದ ಇದರ ಒಳಭಾಗ ಮುತ್ತಿನ ಬಣ್ಣದಲ್ಲಿ ಹೊಳೆಯುತ್ತಿರುತ್ತದೆ. ಇದನ್ನು ಪಾಲಿಶ್ ಮಾಡಿ ಟ್ರೇಯಂತೆ ಉಪಯೋಗಿಸಲು ಮಾರಾಟಕ್ಕಿಟ್ಟಿರುತ್ತಾರೆ. ನಾವು ಚೆರಿಯಾಟಾಪು, ಒಂಡೂರುಗಳಿಗೆ ಹೋದಾಗ ಸಮುದ್ರದ ತೀರದಲ್ಲಿ ಇವು ಬಿದ್ದಿರುವುದನ್ನು ನೋಡಿದೆವು. ಆದರೆ 7-8 ಕೆಜಿ ತೂಕ ಇರುವ ಇದನ್ನು ಹೊತ್ತುಕೊಂಡು ತಿರುಗಲು ಹಿಂಜರಿದು ಅದನ್ನು ಅಲ್ಲಿಯೇ ಬಿಸಾಡಿದೆವು. ಜೆರಾಲ್ಡ್ ಡ್ಯುರೆಲ್ ಮಾರಿಷಸ್ ದ್ವೀಪಗಳ ಬಳಿಯೂ ಇವುಗಳು ಸಿಗುತ್ತವೆ ಎಂದು ಹೇಳುತ್ತಾ ಡ್ರೈವರ್ಗಳಿಗೆ ಇವು ಉಂಟುಮಾಡುವ ಅಪಾಯವನ್ನು ತಿಳಿಸುತ್ತಾನೆ. ಸಮುದ್ರದ ತಳಡ ಬಂಡೆಗಳಿಗೆ ಬಲವಾಗಿ ಕಚ್ಚಿ ಅಂಟಿಕೊಂಡಿರುವ ಜಲಚರಗಳನ್ನು ಬಂಧಿಸಿಬಿಡುತ್ತವೆ. ಒಳಗೆ ಒಸರುವ ಜೀರ್ಣರಸದಲ್ಲಿ ಅವು ಅನಂತರ ಕರಗಿ ಕಪ್ಪೆ ಚಿಪ್ಪಿನೊಳಗಿರುವ ಜೀವಿಗೆ ಆಹಾರವಾಗಿ ಬಿಡುತ್ತವೆ. ಎಲ್ಲ ಕಪ್ಪೆ ಚಿಪ್ಪಿನ ಆಹಾರಾನ್ವೇಷಣೆಯ ಜೀವನ ಕ್ರಮವೇ ಇದು. ಯಾವ ಸಣ್ಣಪುಟ್ಟ ಕಪ್ಪೆ ಚಿಪ್ಪುಗಳಿಂದ ಮುಳುಗುವವರೆಗೂ ಅಪಾಯವೂ ಇಲ್ಲ. ಅಪಾಯ ಇರುವುದು ಈ ದೈತ್ಯ ಚಿಪ್ಪುಗಳಿಂದ ಮಾತ್ರ. ಮುಳುಗಿದವರು ಅಕಸ್ಮಾತ್ ಅರಿಯದ ಈ ಚಿಪ್ಪುಗಳು ಕಳೆದುಕೊಂಡಿರುವ ಬಾಯಿಯ ನಡುವೆ ಕಾಲಿಟ್ಟರೆ ಅವು ಟಪಕ್ಕನೆ ಮುಚ್ಚಿಕೊಂಡು ಬಿಡುತ್ತವೆ. ಎಷ್ಟು ಬಲವಾಗಿ ಕಾಲುಗಳನ್ನು ಎಳೆದರೂ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂಥ ಯಮಪಾಶ ಈ ಕಪ್ಪೆ ಚಿಪ್ಪುಗಳದ್ದು. ಬಂಡೆಗೆ ಬಲವಾಗಿ ಕಚ್ಚಿ ಹಿಡಿದಿರುವ ಇವುಗಳ ಸಮೇತ ಈಜಿ ಮೇಲೆ ಬರುವುದು ಅಸಾಧ್ಯ. ಮುಳುಗಿದವನು ಕೆಲವೇ ನಿಮಿಷಗಳಲ್ಲಿ ಉಸಿರಿಲ್ಲದ ನೀರಿನೊಳಗೆ ಸಾಯಬೇಕಾಗುತ್ತದೆ. ಇದರ ಮುಚ್ಚಿದ ಬಾಯನ್ನು ಕೈಯಿಂದಂಟು ಮತ್ತೆ ಎಳೆದು ಕಳಿಸಲು ಸಾಧ್ಯವಿಲ್ಲ. ಕಪ್ಪೆ ಚಿಪ್ಪಿನ ಬುಡದಲ್ಲಿ 2 ಚಿಪ್ಪುಗಳನ್ನು ಒತ್ತಿ ಹಿಡಿದಿರುವ ಮಾಂಸದ ಸ್ನಾಯುಗಳನ್ನು ಕತ್ತರಿಸಿದರೆ ಮಾತ್ರ ಇದರ ಬಾಯಿ ಮತ್ತೆ ತೆರೆಯುತ್ತದೆ. ಅದಕ್ಕಾಗಿಯೇ ಮಾರಿಷಸ್ ಸಮುದ್ರದಲ್ಲಿ ಮುಳುಗುವವರು ಕಡ್ಡಾಯವಾಗಿ ಸೊಂಟದಲ್ಲಿ ಚಾಕುವನ್ನು ಒಯ್ಯುತ್ತಾರೆ. ನಾವೆಲ್ಲ ರಸ್ತೆ ಬದಿಯ ಮೀನು ಮಾರ್ಕೆಟ್ನಲ್ಲಿ ಬಣ್ಣದ ಮೀನುಗಳನ್ನು ನೋಡಿ ಪ್ರಶಂಸಿಸುತ್ತಾ ಅವುಗಳ ಹೆಸರು ಇತ್ಯಾದಿಗಳನ್ನು ವಿಚಾರಿಸುತ್ತಾ ಇರಬೇಕಾದರೆ ಒಂಡೂರಿನ ಬಸ್ಸು ಹೊರಟು ಹೋಯಿತು. ಮತ್ತೊಂದು ಬಸ್ಸಿಗೆ ಕಾದು ಕಾದು ಬೇಸರವಾಗಿ ಕೊನೆಗೆ ಪ್ರಶಾಂತ ಚೆರಿಯಾಟಾಪುವ ಹೋಗೋಣ ಎಂದು ತೀರ್ಮಾನಿಸಿದರು. ಚಿರಿಯಾಟಾಪುವಿನಲ್ಲಿ ಏನು ವಿಶೇಷ ಎಂದು ಪ್ರಶಾಂತನನ್ನು ಕೇಳಿದೆ. ಅದೊಂದು ಬೆಟ್ಟದ ತುದಿ ಇರಬಹುದೆಂದು ನನ್ನ ಊಹೆ. ಪ್ರಶಾಂತ ತಮಗೊತ್ತಿಲ್ಲೆಂದು ರಾಜೀವ್ ಗಾಂಧಿ ಅಲ್ಲಿಗೆ ಭೇಟಿ ಕೊಡಬಹುದೆಂದು ಅಲ್ಲೊಂದು ಹೆಲಿಪ್ಯಾಡ್ ನಿರ್ಮಿಸಿದ್ದಾರೆ ಎಂದು ಮಾತ್ರ ಕೇಳಿದ್ದೇನೆ ಎಂದು ಹೇಳಿದರು. ನಮ್ಮ ಬಸ್ಸು ಅಂಕುಡೊಂಕಿನ ಘಾಟಿ ರಸ್ತೆಯಲ್ಲಿ ತುಂಬಾ ದೂರ ಸಾಗಿತ್ತು. ದಾರಿಯ ಪಕ್ಕದಲ್ಲೆಲ್ಲ ತೆಂಗಿನ ತೋಟ, ಕುಯ್ದಾದ ಗದ್ದೆಗಳು, ದೂರದಲ್ಲಿ ದಟ್ಟ ಕಾಡು. ಯಾವ ತೋಟಗಳೂ ಚೆನ್ನಾಗಿ ಕಾಣಲಿಲ್ಲ. ಹೆಸರಿಗೆ 4 ಕಾಯಿ ಹಿಡಿದು ಹೆಸರಿನ ಮರ್ಯಾದೆ ಉಳಿಸಿಕೊಂಡಿದ್ದು ಅಷ್ಟೇ. ರಸ್ತೆ ಪಕ್ಕದಲ್ಲಿ ಅಲ್ಲಲ್ಲಿ ಮರದ ಹಲಗೆಗಳಿಂದ ಕಟ್ಟಿನ ಮನೆಗಳು ಕಾಣಬರುತ್ತಿದ್ದುವು. ಪಟ್ಟಣಗಳನ್ನು ಬಿಟ್ಟರೆ ಅಂಡಮಾನಿನುದ್ದಕ್ಕೂ ನಮಗೆ ಇಟ್ಟಿಗೆ ಮನೆಗಳ ಬದಲು ಮರದ ದಿಮ್ಮಿಗಳ ಮನೆಗಳೇ ಕಾಣುತ್ತಿದ್ದವು. ಸಿಮೆಂಟ್ ಸಹ ಭಾರತದಿಂದ ತರಿಸಿಕೊಳ್ಳಬೇಕಾದುದರಿಂದ ಮರದಲ್ಲಿ ಮನೆ ಕಟ್ಟುವುದೇ ಅವರಿಗೆ ಸುಲಭವಿದ್ದಿರಬೇಕು. ದೊಡ್ಡ ದೊಡ್ಡ ಮರದ ಕಂಬಗಳನ್ನು ನೆಟ್ಟು ಅದರ ಮೇಲೆ ಅಟ್ಟವೊಂದನ್ನು ನಿರ್ಮಿಸಿ ಮರದ ಹಲಗೆಗಳಿಂದ ಮನೆಗಳನ್ನು ನಿರ್ಮಿಸಿದ್ದರು. ಸೂರುಗಳು ಸಾಧಾರಣವಾಗಿ ಜೆಂಕ್ ಹೀಟಿನವು, ಇಲ್ಲವೇ ಹುಲ್ಲಿನದು. ಅಂಡಮಾನಿನಲ್ಲಿ ಎಲ್ಲೂ ದೊಡ್ಡ ನದಿಗಳಿಲ್ಲ. ಆದ್ದರಿಂದ ಜಲವಿದ್ಯುತ್ ಯೋಜನೆಗೆ ಅವಕಾಶವೇ ಇರಲಿಲ್ಲ. ಮುಖ್ಯ ಪಟ್ಟಣಗಳಿಗೆ ವಿದ್ಯುತ್ ಸರಬರಾಜಿಗೆ ಪೆಟ್ರೋಲಿಯಂ ಇಂಧನವನ್ನೇ ಬಳಸಿ ವಿದ್ಯುತ್ ಉತ್ಪಾದನಾ ಮಾಡಬೇಕಿತ್ತು.
ಬಸ್ಸಿನ ತುಂಬಾ ಬಂಗಾಳಿಗಳು ತುಂಬಿಕೊಂಡು ಒಂದೇ ಸಮ ಬಂಗಾಳಿ ಭಾಷೆಯಲ್ಲಿ ಗಳಗುಟ್ಟುತ್ತಿದ್ದರು. ತೋಟಗಳೆಲ್ಲ ಮುಗಿದು ದಟ್ಟಡವಿ ಆರಂಭವಾದ ಕೂಡಲೇ ಒಂದು ಚಿಕ್ಕ ಹಳ್ಳಿ ಸಿಕ್ಕಿತು. ಅಲ್ಲೊಂದಿಷ್ಟು ಟೀ ಶಾಪುಗಳಿದ್ದವು. ಬಸ್ ನಿಂತುದರಿಂದ ನಾವು ಟೀ ಕುಡಿಯಲು ಇಳಿದೆವು. ಬನ್ನೊಳಗಿದ್ದ 3/4 ಜನರೆಲ್ಲ ಅಲ್ಲಿಯೇ ಇಳಿಯತೊಡಗಿದ್ದರಿಂದ ಬಸ್ಸು ಪಾಲಿಯಾಯಿತು. ಕೆಲವರು ಬಸ್ ಮೇಲೆ ಹತ್ತಿ ತಮ್ಮ ತಮ್ಮ ಸಾಮಾನುಗಳನ್ನು ಇಳಿಸಿಕೊಳ್ಳಲು ಹುಡುಕತೊಡಗಿದ್ದರು. ನಾವು ಮತ್ತೆ ಬಸ್ ಹತ್ತಿದಾಗ ಬಸ್ಸಿನೊಳಗೆ ಒಂದು ಅನವಶ್ಯಕ ಜಗಳ ಆರಂಭವಾಯಿತು. ಜಗಳದ ದೆಸೆಯಿಂದ ಮುಂದಿನ ಕಾಡುದಾರಿಯಲ್ಲಿ ಅಕ್ಕಪಕ್ಕ ಏನೆಂದು ಗಮನಿಸಲು ಸಾಧ್ಯವಾಗಲಿಲ್ಲ. ನಾನು ಟೀ ಕುಡಿದು ಬಸ್ಸಿನೊಳಗೆ ಜಗಳಕ್ಕೆ ಇಷ್ಟೆ. ಹತ್ತಿದಾಗ ನನ್ನ ಸೀಟಿನಲ್ಲಿ ಯಾರೋ ಒಂದು ಚರ್ಮದ ಫೈಲನ್ನು ಇಟ್ಟಿದ್ದರು. ನಾನದನ್ನು ತೆಗೆದು ಖಾಲಿ ಇದ್ದ ಪಕ್ಕದ ಸೀಟಿನ ಮೇಲೆ ಇಟ್ಟೆ. ನನ್ನ ಪಕ್ಕ ರಾಜೇಶ್ವರಿ ಕುಳಿತುಕೊಳ್ಳುತ್ತಿರುವಾಗ ಬಸ್ ಹತ್ತಿದ ಯಾವನೋ ಒಬ್ಬ ನನ್ನ ಬಳಿ ಬಂದು ನನ್ನ ಸೀಟು ತೋರಿಸುತ್ತಾ ಇದು ನನ್ನ ಜಾಗ ಎಂದು ಅಬ್ಬರಿಸಿ ಕೂಗಿದ. ನನಗೂ ಇದು ನಾನು ಕುಳಿತಿದ್ದ ಜಾಗವಲ್ಲವೇ ಎಂದು ಅನುಮಾನ ಬಂದು ರಾಜೇಶ್ವರಿಗೂ ಏಳಲು ಹೇಳಿ ನಾನು ಎದ್ದೆ. ಬಸ್ಸಿನಲ್ಲಿ ಖಾಲಿ ಜಾಗಗಳಿಗೇನೂ ಕೊರತೆ ಇರಲಿಲ್ಲ. ನನ್ನ ಮುಂದಿನ ಸೀಟಿನಲ್ಲಿ ಪ್ರಶಾಂತ್ ಮತ್ತು ಮಲ್ಲಿಕ್ ಕುಳಿತಿದ್ದರು. ಆತನ ಮಾತು ಕೇಳಿಸಿಕೊಂಡವರೇ ಹಿಂದಕ್ಕೆ ತಿರುಗಿದರು. ಏಳುತ್ತಿದ್ದ ನನ್ನನ್ನು ನೋಡಿ, ನೀವು ಕೂತ್ಕೊಳ್ಳಿ, ಅದು ಹೇಗೆ ಅವನ ಜಾಗ ಕೇಳಿನಿ, ನೀವು ನಮ್ಮ ಸೀಟಿನ ಹಿಂದೆ ಕುಳಿತಿದ್ದಲ್ಲವೇ ಎಂದು ನನ್ನನ್ನು ಅದುಮಿ ಕುಳ್ಳಿರಿಸಿ ನನ್ನ ಪರವಾಗಿ ಅವನ ಹತ್ತಿರ ಜಗಳ ತೆಗೆದರು. ಅದು ಹೇಗಯ್ಯ ನಿನ್ನ ಜಾಗ ಎಂದರು ಮಲ್ಲಿಕ್. ನನ್ನ ಫೈಲ್ ಇಲ್ಲಿ ಇಟ್ಟಿರ್ಲಿವಾ? ನಿನ್ನನ್ನು ಯಾರು ಇಲ್ಲಿ ಫೈಲ್ ಇಡಲು ಹೇಳಿದರು? ಆ ಜಾಗ ಕಾದರಿಸಲು ಫೈಲ್ ನಾನೇ ಇಟ್ಟೆ. ನಾವು ಪೋರ್ಟ್ ಬ್ರೇನ್ನಿಂದ ಇಲ್ಲಿ ಕುಳಿತುಕೊಂಡು ಬಂದಿದ್ದು ನೀನು ನೋಡ್ಲಿಲ್ವಾ? ನೀನು ಇಳಿಯಲಿಲ್ಲವಾ? ಅವರು ನನ್ನ ಹಾಗೆ ಅವರ ಜಾಗದಲ್ಲಿ ಏನಾದರೂ ಇಟ್ಟು ಹೋಗಬೇಕಿತ್ತು. ಅವರಿಗೆ ಇಟ್ಟು ಹೋಗಲು ಏನೂ ಇಲ್ವಲ್ಲ. ಆದರೆ ಬೇರೊಬ್ಬರ ವಸ್ತುವನ್ನು ಮುಟ್ಟಲು ಇವರಿಗೇನು ಅಧಿಕಾರ? ಬೇರೊಬ್ಬರ ಸೀಟಿನ ಮೇಲೆ ನಿನ್ನ ಫೈಲ್ ಇಡಲು ನಿನಗೇನು ಅಧಿಕಾರ? ಮಲ್ಲಿಕ್ ಹಾಗೂ ಆ ಫೈಲಿನ ಯಜಮಾನನ ಜಗಳ ನೋಡಿ ಇಂಗ್ಲಿಷ್ನಲ್ಲಿ ಜಗಳವಾಡುವುದು ಎಷ್ಟೊಂದು ಕಷ್ಟ ಎಂದು ನನ್ನ ಅರಿವಿಗೆ ಬಂತು. ಇಬ್ಬರ ಜಗಳವೂ ಅವರ ಕೋಪಾವೇಶದ ಅಭಿವ್ಯಕ್ತಿಯಂತೆ ಕಾಣದೆ ಯಾವುದೋ ಸರ್ಕಾರಿ ವ್ಯವಹಾರದಂತೆ ಕಾಣುತ್ತಿತ್ತು. ಅದೇ ತಮ್ಮ ಮಾತೃಭಾಷೆಯಲ್ಲಿ ಜಗಳವಾಡಿದ್ರೆ ಇಬ್ಬರೂ ಮರ್ಮಕ್ಕೆ ತಾಗುವಂತೆ ವಾಗ್ಬಾಣಗಳನ್ನು ಬಿಟ್ಟು ಈ ವೇಳೆಗೆ ಸಲೀಸಾಗಿ ಕೈಕೈ ಮಿಲಾಯಿಸುವ ಹಂತಕ್ಕೆ ಜಗಳ ಹೋಗುತ್ತಿತ್ತು. ಈಗಲಾದರೂ ಇಬ್ಬರೂ ಇಂಗ್ಲಿಷ್ ಗ್ರಾಮರನ್ನು ಮರೆಯದ ವಾಕ್ಯರಚನೆಯ ಕಡೆಗೆಲ್ಲ ಗಮನವಿಟ್ಟು ಜಗಳವಾಡಬೇಕಿತ್ತು. ಮಾತೃಭಾಷೆ ಎಷ್ಟೊಂದು ಅಪ್ತ ಮತ್ತು ಆತ್ಮೀಯ ಎಂದು ನಾನು ಯೋಚಿಸಿದೆ. ನಮ್ಮ ಆಲೋಚನೆಗೂ ಅಭಿವ್ಯಕ್ತಿಗೂ ಮಧ್ಯೆ ಕಂದರವೇ ಇರುವುದಿಲ್ಲ. ಬಸ್ಸು ದಟ್ಟಡವಿಯ ನಡುವೆ ನುಸುಳುವ ದಾರಿಯಲ್ಲಿ ಸಾಗುತ್ತಿತ್ತು. ಒಂದು ಮರದ ತುಂಬ ಆಕರ್ಷಕವಾದ ವಿಚಿತ್ರ ಆರ್ಕಿಡ್ ಮರದ ಮೈ ಕಾಣದಂತೆ ಹಬ್ಬಿತ್ತು. ಏನು ಮಾಡುವುದು? ನಾನು ಅತ್ತ ಗಮನ ಕೊಡುವಂತಿರಲಿಲ್ಲ. ಮಲ್ಲಿಕ್ ನನ್ನ ಪರವಾಗಿ ವಕಾಲತ್ತು ವಹಿಸಿ ಆ ಬಂಗಾಳಿ ಜೊತೆ ಜಗಳವಾಡುತ್ತಿರಬೇಕಾದ್ರೆ ನಾನು ನಿರಾಸಕ್ತನಾಗಿದ್ರೆ ನನ್ನ ಕೇಸ್ ಬಲಹೀನವಾಗಬಹುದಲ್ಲವೇ? ನಾನು ಕೆಲವು ಕಾರಣಗಳಿಗಾಗಿ ತೀರಾ ತಾಳ್ಮೆ ವಹಿಸಿದ್ದ. ಆ ಬಂಗಾಳಿ ಬಹುಶಃ ಪೂರ್ವ ಪಾಕಿಸ್ತಾನದಿಂದ ಬಂದ ನಿರಾಶ್ರಿತರಲ್ಲಿ ಒಬ್ಬನಿರಬಹುದು. ಶಾರಾ ಸೋಳೆ ಮಗನೇ, ಇದಕ್ಕೆ ನಿನ್ನನ್ನ ಸಾಬರು ದೇಶ ಬಿಟ್ಟು ಓಡಿಸಿದ್ದು ಎಂದು ಒಂದೇ ಒಂದು ಮಾತೃಭಾಷೆಯ ಉದ್ಧಾರ ಸಾಕಿತ್ತು ಜಗಳ ಕೈಮಿಲಾಯಿಸುವ ಹಂತಕ್ಕೆ ಒಯ್ಯಲು. ಕಿರಿಚಾಡುತ್ತಿದ್ದ ಬಂಗಾಳಿ ಜೊತೆಗೆ ಇನ್ನೊಬ್ಬ ಬಂಗಾಳಿ ಕನ್ನಡಕದವನೂ ಬಂದು ಸೇರಿಕೊಂಡ. ಇಬ್ಬರೂ ಅವರ ಭಾಷೆಯಲ್ಲಿ ಏನೋ ಸಮಾಲೋಚನೆ ನಡೆಸಿದರು. ಕನ್ನಡಕದವನು ಬಂಗಾಳಿ ಕಡೆ ಸಹಾನುಭೂತಿ ವ್ಯಕ್ತಪಡಿಸಿ ನಮ್ಮ ಕಡೆ ತಿರುಗಿ, ಇಂಜಸ್ಟಿಸ್, ನೀವು ಅನ್ಯಾಯ ಮಾಡಿದ್ದೀರಿ ಎಂದ. ನಥಿಂಗ್, ಯಾಕನ್ಯಾಯ? ಯಾರು ಇವನಿಗೆ ಫೈಲಿಡುವಂದವರು? ಮಲ್ಲಿಕ್ ಜಗ್ಗುವಂತೆ ಕಾಣಲಿಲ್ಲ. ದೈಹಿಕ ಬಲದಲ್ಲಾಗಲಿ ಸಂಖ್ಯಾಬಲದಲ್ಲಾಗಲಿ ನಾವು ಯಾರಿಗೂ ಅಲ್ಲಿ ಹೆದರಬೇಕಾದ ಪರಿಸ್ಥಿತಿ ಇರಲಿಲ್ಲ. ನಾನು ತಾಳ್ಮೆಯಿಂದ ಮಲ್ಲಿಗ್ಗೂ ಬಂಗಾಳಿಗೂ ಸಮಾಧಾನ ಹೇಳಿ ಹೇಳಿ ನಿನಗೆ ಇಲ್ಲೇ ಕುಳಿತುಕೊಳ್ಳಬೇಕೆಂದು ಇಷ್ಟವಿದ್ದರೆ ಈಗಲೂ ಜಾಗ ಬಿಟ್ಟು ಕೊಡುತ್ತೇನೆ, ಕುಳಿತುಕೋ, ಬಸ್ಸಿನಲ್ಲಿ ಬೇಕಾದಷ್ಟು ಜಾಗ ಖಾಲಿ ಇದೆ ಎಂದು ಹೇಳಿದ. ನನಗೆ ಜಾಗ ಮುಖ್ಯ ಅಲ್ಲ, ನ್ಯಾಯ. ನೀನು ಯಾಕೆ ನನ್ನ ವಸ್ತುವನ್ನು ನನ್ನ ಅನುಮತಿಯೇ ಇಲ್ಲದೆ ಮುಟ್ಟಿದ್ದು? ನೀನು ನಾನು ಬರುವವರೆಗೂ ಇಲ್ಲೇ ನಿಂತಿದ್ದು ನನ್ನ ಅನುಮತಿ ಪಡೆದು ಫೈಲ್ ಎಟ್ಟಿಟ್ಟು ಕುಳಿತುಕೊಳ್ಳಬೇಕಿತ್ತು ಎಂದು ಮತ್ತೆ ಆ ಬಂಗಾಳಿ ಕೂಗಾಡತೊಡಗಿದ. ನೀನು ಪೋರ್ಟ್ ಬ್ರೇನಿಂದ ಕುಳಿತಿದ್ದ ಜಾಗ ಬದಲಾಯಿಸುವಂತೆ ಹೇಳಿದ್ದು ಯಾರು ಎಂದು ಮತ್ತೆ ಸುಮ್ಮನೆ ಕುಳಿತಿದ್ದ ಮಲ್ಲಿಕ್ ತಿರುಗಿಬಿದ್ದರು. ನಾವು ಸಾವಿರಾರು ಮೈಲಿ ಪ್ರಯಾಣ ಮಾಡಿ ಬಂದಿರೋಡು ಜಗಳವಾಡದಕ್ಕಲ್ಲ. ನೀನು ಬೇಕಾದ್ರೆ ಇಲ್ಲಿ ಬಂದು ಕುಳಿತುಕೋ, ಇಲ್ಲ ಜಗಳ ನಿಲ್ಲಿಸು ಎಂದು ಬಂಗಾಳಿಗೆ ಹೇಳಿದ. ನನ್ನ ಸಮಾಧಾನದ ಧೋರಣೆ ನೋಡಿ, ಏನ್ರಿ ಅವನ ಫೈಲ್ ಬಿಸಾಕಿದ ಜಾಗವೆಲ್ಲ ಅವಂದು, ಅದು ಯಾಕೆ ನೀವು ಹೇಳಬೇಕು ಎಂದು ನನ್ನ ಮೇಲೆ ಮಲ್ಲಿಕ್ ಎಗಿರಿಬಿದ್ದರು. ನನ್ನ ಲಾಯರ್ ನನಗೆ ರಾಂಗ್ ಹೊಡೆಯುವುದನ್ನು ಕಂಡು ನನಗೂ ಗಾಬರಿಯಾಯಿತು. ಬಂದು ಅಷ್ಟರಲ್ಲಿ ಹಂಗಸರ ಸೀಟಿನಿಂದ ಒಬ್ಬ ಬಂಗಾಳಿ ಮಹಿಳೆ ಎದ್ದು ಜಗಳವಾಡುತ್ತಿದ್ದ ಬಂಗಾಳಿ ಇಬ್ಬರಿಗೂ ಅವರ ಭಾಷೆಯಲ್ಲಿ ಕಬೆಕಬೆಕ ಎಂದು ಏನೆನ್ನೋ ಸಂಜ್ಞೆ ಮಾಡಿದಳು.
ಆಕೆಯ ಹಸ್ತಕ್ಷೇಪದ ನಂತರ ನ್ಯಾಯಕ್ಕಾಗಿ ಅವರಿಬ್ಬರೂ ನಡೆಸುತ್ತಿದ್ದ ಹೋರಾಟ ನಿಂತು. ಆದರೆ ಈ ಅವಿವೇಕಿಯ ವಿರುದ್ಧ ಸೌಮ್ಯ ಧೋರಣೆ ತಳೆದು ಸಮಾಧಾನದ ಮಾತಾಡಿದ ಬಗ್ಗೆ ಮಲ್ಲಿಕ್ ಮುಂತಾದವರಿಗೆ ನನ್ನ ಮೇಲೆ ಬಂದ ಕೋಪ ಮಾತ್ರ ಆರಿರಲಿಲ್ಲ. ವಾಸ್ತವವಾಗಿ ನನಗೆ ಕಪಾಳಕ್ಕೆ ಬಿಗಿಯುವಷ್ಟು ಕೋಪ ಬಂದಿತ್ತು. ಆದರೆ ನಾನು ಅದನ್ನು ಆದಷ್ಟು ಬೇಗ ಜಗಳ ನಂದಿಸಲು ಯತ್ನಿಸಿದ ಕಾರಣಗಳೇ ಬೇರೆ. ಬಸ್ಸಿನ ಮುಂದುಗಡೆ ಡ್ರೈವರ್ ಸೀಟಿನ ಬಳಿ ಕುಳಿತಿದ್ದ ರಾಮದಾಸ್ ಮತ್ತು ಚಂದ್ರಶೇಖರ್ ಎಂಬ ಇಬ್ಬರು ಜಗಳಾಗ್ರೇಸರ ಗೆಳೆಯರ ಗಮನಕ್ಕೆ ಬೀಳದಂತೆ ನೋಡಿಕೊಳ್ಳಲು ಶ್ರಮಿಸಿದ್ದೆ. ಅಂಡಮಾನಿಗೆ ಹೊರಟಾಗಿನಿಂದಲೂ ಈ ಇಬ್ಬರು ಎಲ್ಲೂ ತರಲೆ ತೆಗೆದಿರಲಿಲ್ಲ. ಚಂದ್ರು ಹೊಡೆದಾಟ ಮಾಡುವಂತಹ ರೌಡಿ ಅಲ್ಲದಿದ್ದರೂ ಸತತವಾಗಿ ಎದುರಾಳಿಯ ಪ್ರಜ್ಞೆ ತಪ್ಪುವವರೆಗೂ ವಾದವಿವಾದದಲ್ಲಿ ತೊಡಗುವ ಮನಶ್ಶಕ್ತಿಯಿತ್ತು. ಚಂದ್ರು ಫೈಲ್ ಓಪನ್ ಮಾಡಿದರೆ ಅದನ್ನು ಕ್ಲೋಸ್ ಮಾಡುವುದೇ ಕಷ್ಟ ಎನ್ನುವುದು ಅಜುಬಾಜಿನವರಿಗೆಲ್ಲ ಗೊತ್ತಿದ್ದ ವಿಷಯ. ಇನ್ನು ಜಗಳದಲ್ಲಿ ಗೆಳೆಯ ರಾಮದಾಸ್ ಸಹಾಯ ತಗೊಂಡವರು. ನಮ್ಮ ಯಾವ ವೈರಿಯಿಂದಲೂ ಒದಗದಷ್ಟು ತೊಂದರೆಗಳು ಖಾತ್ರಿ. ಜಗಳಗಳಲ್ಲಿ ರಾಮದಾಸ್ ಇದ್ದಕ್ಕಿದ್ದಂತೆ ನುಗ್ಗಿ ನಮ್ಮ ವಕಾಲತ್ತು ಪರಿಸ್ಥಿತಿ, ಕ್ರಿಮಿನಲ್ ಕೇಸುಗಳವರೆಗೆ ಬಿಗಡಾಯಿಸಿದ ಅನೇಕ ದೃಷ್ಟಾಂತಗಳನ್ನು ನಾನು ಕೊಡಬಲ್ಲೆ. ವೈಯಕ್ತಿಕ ಜಗಳಗಳಿಗೆ ಒಂದು ಸೈದ್ಧಾಂತಿಕ ಸ್ವರೂಪವನ್ನು ಆರೋಪಿಸಿ ಅದನ್ನು ಆದರ್ಶಗಳ ಯುದ್ಧವನ್ನಾಗಿ ಪರಿವರ್ತಿಸುವುದು ರಾಮದಾಸಿಗೆ ಕರಗತವಾಗಿರುವ ಕಲೆ. ಹಾಗಾಗಿ ರಾಮದಾಸ್ ನಮ್ಮ ಪರವಾಗಿ ಜಗಳಕ್ಕೆ ಇಳಿದರೆ ವೈರಿಗಳಿಗೆ ಗಾಬರಿಯಾಗುವುದಕ್ಕಿಂತ ಹೆಚ್ಚಾಗಿ ಮಿತ್ರರಿಗೆ ನಡುಕ ಶುರುವಾಗಿರುತ್ತದೆ. ಚಂದ್ರು ಮುಂದುಗಡೆ ಸೀಟಿನಿಂದ ಎದ್ದು ಬಂದು ತಮ್ಮ ವಾದದ ಅಕ್ಷಯ ಪಾತ್ರೆಯ ಮುಚ್ಚಳ ತೆಗೆದರೆ ಏನು ಕಥೆ? ರಾಮದಾಸ್ ಬಂದು ಬೇರೊಬ್ಬರ ಸೀಟಿನ ಮೇಲೆ ಇಟ್ಟ ಫೈಲನ್ನು ಕಿಟಕಿಯಿಂದ ಆಚೆಗೆ ಎಸೆಯುವುದು ಭಾರತದ ಎಲ್ಲಾ ಪ್ರಜೆಗಳ ಸಂವಿಧಾನದತ್ತ ಹಕ್ಕು ಎಂದು ತೆಗೆದು ಎಸೆದರೆ ಏನು ಕಥೆ? ನಾನು ಜಗಳ ಆದಷ್ಟು ಬೇಗ ಫೈಸಲ್ ಮಾಡಲೆತ್ನಿಸಿದ್ದಕ್ಕೆ ಇದೊಂದು ಮುಖ್ಯ ಕಾರಣ. ಇನ್ನೊಂದು, ಕಿಟಕಿಯಿಂದ ಆಚೆಗೆ ಸರಿಯುತ್ತಿರುವ ಅಂಡಮಾನಿನ ದಟ್ಟಡವಿಯನ್ನು ನೋಡೋಣ ಎಂಬುದು. ಆದರೆ ಜಗಳ ನಿಂತು ಸಮಾಧಾನ ನೆಲೆಸುವತ್ತಿಗೆ ಚಿರಿಯಾಟಾಪು ಬಂದೇ ಬಿಟ್ಟಿತು. ಬಸ್ಸಿಳಿದ ನಂತರ ಮಲ್ಲಿಕ್ ಚಂದ್ರುಗೂ ರಾಮದಾಸಿಗೂ ನಡೆದುದೆಲ್ಲ ಹೇಳಿದರು. ರಾಮದಾಸ್, ಏನ್ರಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸುವುದು ಬಿಟ್ಟು ಎಂದು ನನ್ನ ಹೇಡಿತನವನ್ನು ಬೈದರು. ಅದು ಹೇಗೆ ನಿಮ್ಮದು ಅನ್ಯಾಯ ಅಂತ? ಕೈಯಲ್ಲಿ ಮುಟ್ಟದ ಫೈಲನ್ನು ಸೀಟಿನಿಂದ ಸ್ಥಳಾಂತರಿಸುವುದು ಹೇಗೆ? ಸ್ವಲ್ಪ ಕೇಳಬೇಕಿತ್ತು ಅವನಿಗೆ ಎಂದು ಚಂದ್ರು ಕೆಲವು ಪಾಯಿಂಟ್ಗಳನ್ನು ಹೇಳಿಕೊಟ್ಟರು. ಚಿರಿಯಾ ಟಾಪುವಿನಲ್ಲಿ ನಮ್ಮನ್ನು ಇಳಿಸಿದ ಬಸ್ಸು ಅಲ್ಲಿಂದ ಹಿಂದಿರುಗಿ ಪೋರ್ಟ್ ಬ್ಲೇರ್ಗೆ ಹೊರಟು ಹೋಯಿತು. ನಾವು ಬಂದ ದಾರಿ ಅಲ್ಲಿಗೆ ಕೊನೆಯಾಗಿತ್ತು. ನಾನು ಊಹಿಸಿದಂತೆ ಅದೇನೂ ಬೆಟ್ಟದ ತುದಿಯಾಗಿರಲಿಲ್ಲ. ಅಲ್ಲಿದ್ದಷ್ಟು ಮನೆಗಳ ಸಾಲು ರಾಜೀವ್ ಗಾಂಧಿ ಮತ್ತು ಅವರ ಪರಿವಾರದವರಿಗೆ ಮೂತ್ರ ವಿಸರ್ಜನೆಗೆ ಕಟ್ಟಿಸಿದ ಟಾಯ್ಲೆಟ್ಗಳಂತೆ. ರಾಜೀವ್ ಗಾಂಧಿ ಬರಲೇ ಇಲ್ಲ. ಆದರೆ ಮೇಲಧಿಕಾರಿ ಯಾವಾಗ ಬೇಕಾದರೂ ಬರುವ ಸಾಧ್ಯತೆ ಇದೆ ಎಂದು ಹೇಳಿರೋದ್ರಿಂದ ಈಶಾ ತುಂಬಾ ದೂರದಿಂದ ನೀರು ಹೊತ್ತು ತಂದು ದಿನವೂ ತೊಳೆಯುತ್ತಿದ್ದಾನಂತೆ. ನೀವು ಬೇಕಾದರೆ ನನಗೆ ಕುಡಿಯಲು 5 ರೂಪಾಯಿ ಕೊಟ್ಟು ಅದನ್ನು ಉಪಯೋಗಿಸಬಹುದು ಎಂದು ಹೇಳಿದ. ನಮಗೆ ಅಂಡಮಾನಿನಲ್ಲಿ 5 ರೂಪಾಯಿ ಕೊತ್ತು ಮೂತ್ರ ವಿಸರ್ಜನೆ ಮಾಡುವ ಅಗತ್ಯ ಕಂಡುಬರಲಿಲ್ಲ. ನಾವು ಅರಣ್ಯ ಇಲಾಖೆಯ ಹೊಸ ವಸತಿಗೃಹದ ಬಳಿಗೆ ಹೋದಾಗ ಒಂದು ಸಣ್ಣ ಕಾರು ಹಾದಿ ಎದುರಿನ ಸಮುದ್ರ ದಂಡೆಗುಂಟ ಎಡಕ್ಕೆ ಹೋಗಿರುವುದು ಕಂಡಿತು. ಆ ದಾರಿ ಹಿಡಿದು ಹೊರಟೆವು. ಸಮುದ್ರದ ನೀರು ಇಳಿಯತೊಡಗಿತ್ತು. ದಂಡೆಯಲ್ಲಿದ್ದ ಮ್ಯಾಂಗ್ರೋವ್ ಮರಗಳೆಲ್ಲ ಜೇಡರ ಕಾಲಿನಂತೆ ಬೇರು ಬಿಟ್ಟುಕೊಂಡು ನೀರಲ್ಲಿ ನಿಂತಿದ್ದವು. ನಡೆದಂತೆ ದಾರಿ ಸಮುದ್ರದ ದಂಡೆಯಿಂದ ದೂರ ಸರಿಯುತ್ತಾ ಕಾಡೊಳಗೆ ಸಾಗತೊಡಗಿತು. ತಲೆ ಎತ್ತಿ ನೋಡಿದರೆ ಕುತ್ತಿಗೆ ಉಳುಕುವಷ್ಟು ಎತ್ತರದ ಮರಗಳು, ತರತರದ ಆರ್ಕಿಡ್ಗಳು, ಫರ್ನ್ಗಳು, ಬಂದಳಿಕೆಗಳು. ವಿಚಿತ್ರವೆಂದರೆ ಇವುಗಳಲ್ಲಿ ಬಹುಪಾಲು ನಮಗೆ ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿ ಚಿರಪರಿಚಿತವಾಗಿರುವಂಥದ್ದೇ. ಶಿವನೆ, ಹೊನ್ನೆ, ನೇರಲು, ಸುರಗಿ, ಸುರಹೊನ್ನೆ ಇತ್ಯಾದಿ ಮರಗಳು. ವಿಶೇಷವೆಂದರೆ ಇವೆಲ್ಲ ನಾವು ಗುರುತು ಹಿಡಿಯಲಾರದಷ್ಟು ಭೀಕರ ಆಕಾರ ತಳೆದಿತು. ಸುರಹೊನ್ನೆ ಮರವನ್ನು ಹೂ ಬಿಡುವ ಗಿಡದತ್ತರದ ಸಸ್ಯವನ್ನಾಗಿ ನೋಡಿದ್ದ ನಮಗೆ ಭೂತಾಕಾರದ ಮರವಾಗಿ ನೋಡಿದಾಗ ಗುರುತು ಹಿಡಿಯಲು ಕಷ್ಟವೇ ಸರಿ. ಇದರೊಡನ ಅನೇಕ ಅಪರಿಚಿತ ಮರಗಳೂ ಕಂಡವು. ಆದರೆ ಅವು ಅಂಡಮಾನ್ಗೆ ವಿಶಿಷ್ಟವಾದವೋ ಅಲ್ಲವೋ ಗೊತ್ತಾಗಲಿಲ್ಲ. ಬೆಂಗಳೂರಿನ ನರ್ಸರಿಗಳಲ್ಲಿ ತುಂಬಾ ದುಬಾರಿ ಬೆಲೆಗೆ ಮಾರಾಟವಾಗುವ ಸೈಕಸ್ ಮರಗಳ ಕಾಡುಗಳನ್ನೇ ನೋಡಿದೆವು. ಕೆಲವಂತೂ ಬೃಹದಾಕಾರವಾಗಿ ಬೆಳೆದು ತೆಂಗಿನ ಮರಗಳನ್ನು ಹೋರುತ್ತಿದ್ದವು. ಬೆಂಗಳೂರಿನ ಬೆಲೆಯ ಲೆಕ್ಕದಲ್ಲಿ ಅಲ್ಲಿ ಹಲವಾರು ಕೋಟಿ ರೂಪಾಯಿಗಳಷ್ಟು ಸೈಕಸ್ ಗಿಡಗಳೆಂದು ಹೇಳಬಹುದು. ನಿಕೋಬಾರ್ ದ್ವೀಪ ಸಮುದಾಯಕ್ಕೆ ಹೋದರೆ ಅಲ್ಲಿನ ವನಸಂಪತ್ತು ಸಂಪೂರ್ಣ ಭಿನ್ನವಾಗಿದೆ ಎಂದು ಪ್ರಶಾಂತ್ ನಮಗೆ ಹೇಳಿದರು. ಅಂಡಮಾನ್ ದ್ವೀಪ ಸಮುದಾಯದ ಕಾಡುಗಳು ಮಾತ್ರ ಹೆಚ್ಚಾಗಿ ಭಾರತದ ಪಶ್ಚಿಮ ಘಟ್ಟಗಳ ಕಾಡುಗಳನ್ನೇ ಹೋಲುತ್ತಿತ್ತು. ಕಾಡಿನ ದಟ್ಟಣೆಯ ನಡುವೆ ನಡೆಯುತ್ತಿರಬೇಕಾದರೆ ನಾನೊಂದು ವಿಚಿತ್ರವಾದ ಹಕ್ಕಿಯ ಕೂಗನ್ನು ಕೇಳಿದೆ. ಎಲ್ಲೋ ಕೇಳಿರುವ ಕೂಗಿನಂತೆ ಕೇಳಿಸಿತು. ಗೂಕ್ ಗೂಕ್ ಎನ್ನುವ ಕೂಗು. ಜ್ಞಾಪಿಸಿಕೊಳ್ಳಲೆತ್ತಿಸಿದೆ. ಥಟ್ಟಕ್ಕನ ಹೊಳೆಯಿತು. ಗುಮ್ಮಾಡು ಹಕ್ಕಿ, ಇಂಪೀರಿಯಲ್ ಪಿಜನ್ ಎಂದು ಕರೆಯುವ ಹದ್ದಿನಷ್ಟು ದೊಡ್ಡದಾದ ಒಂದು ಪಾರಿವಾಳ. ಹಸಿರು ಮತ್ತು ಕಂದು ಬಣ್ಣದ ಈ ಪಾರಿವಾಳ ಹೆಚ್ಚಾಗಿ ಅತ್ಯಂತ ಎತ್ತರದ ಮರಗಳಿರುವ ಕಾಡುಗಳಲ್ಲಿ ಮಾತ್ರ ವಾಸಿಸುತ್ತದೆ. ಧೂಪದ ಕಾಯಿಗಳನ್ನು ಇಡೀ ಇಡಿಯಾಗಿ ನುಂಗುವ ಇದು ಬರೀ ಹಣ್ಣುಗಳನ್ನು ಮಾತ್ರ ತಿಂದು ಬದುಕುತ್ತದೆ.
ಎಂದು ನೆಲಕ್ಕೆ ಇಳಿಯುವುದಿಲ್ಲ. ಅಂಡಮಾನ್ನಲ್ಲಿ ಈ ದ್ವೀಪಕ್ಕೆ ವಿಶಿಷ್ಟವಾದ ಅಂಡಮಾನ್ ಇಂಪೀರಿಯಲ್ ಪಿಜನ್ ಎಂಬುದೊಂದಿದೆ ಎಂದು ಸಲೀಂ ಅಲಿ ಬರೆದಿದ್ದರು. ಮಲ್ಲಿಕ್ಗೂ ಚಂದ್ರುಗೂ ಈ ವಿಷಯ ತಿಳಿಸಿ ಅದನ್ನು ನೋಡಲು ಪ್ರಯತ್ನಿಸೋಣ ಎಂದು ಹೇಳಿದೆ. ಮರಗಳಿಂದ ಅವುಗಳ ಕೂಗು ಕೇಳಿಸುತ್ತಿತ್ತು ಹೊರತು ಅವುಗಳು ಮಾತ್ರ ಕಾಣುತ್ತಿರಲಿಲ್ಲ. ಮರಗಳ ಹತ್ತಿರ ಹೋದರೆ ಬಡಬಡ ರೆಕ್ಕೆ ಬಡಿದುಕೊಂಡು ಹಾರಿ ಹೋಗುತ್ತಿದ್ದವು. ಎಷ್ಟು ಪ್ರಯತ್ನಿಸಿದರೂ ಅವು ಕುಳಿತಿರುವಂತೆ ಅವುಗಳನ್ನು ನೋಡಲು ಸಾಧ್ಯವಾಗಲಿಲ್ಲ. ಕೊನೆಗೊಮ್ಮೆ ಹಕ್ಕಿಯೊಂದು ಹಾರಿ ಬಂದು ಕುಳಿತಿತು. ಅದು ಕುಳಿತ ಜಾಗವನ್ನು ಚೆನ್ನಾಗಿ ಗುರುತಿಟ್ಟುಕೊಂಡು ಪೊದೆಗಳಡಿಯಲ್ಲಿ ನುಸುಗಿಕೊಂಡು ಹೋಗಿ ದೂರದರ್ಶಕದಲ್ಲಿ ನೋಡಿದೆವು. ಕೊಂಬೆಗಳ ಸಂಧಿಯಲ್ಲಿ ಎಲೆಗಳ ನಡುವೆ ಕುಳಿತಿತ್ತು. ಗಾತ್ರದಲ್ಲಿ ಒಂದು ಕೋಳಿಯಷ್ಟು ದೊಡ್ಡಕ್ಕೆ ಕಾಣುತ್ತಿತ್ತು. ಅದರ ಹಕ್ಕಿಯ ಹಿನ್ನೆಲೆಗೆ ಪ್ರಕಾಶಮಾನ ಆಗಸ ಇದ್ದದ್ರಿಂದ ಆ ಹಕ್ಕಿಯ ಬಣ್ಣಗಳ ವಿವರಗಳು ಯಾವುವೂ ಕಾಣಸಿಗಲಿಲ್ಲ. ಹಾಗಾಗಿ ನಮ್ಮೂರಿನ ಹಕ್ಕಿಗೂ ಇದಕ್ಕೂ ಏನೂ ವಿಶಿಷ್ಟವಾದ ವ್ಯತ್ಯಾಸವೆಂದು ಗೊತ್ತಾಗಲಿಲ್ಲ. ಹಕ್ಕಿ ನಮ್ಮ ಚಲನವಲನಗಳನ್ನು ಕುತ್ತಿಗೆ ಓರ ಮಾಡಿಕೊಂಡು ಸಂಶಯದಿಂದ ನೋಡಿ ಹಾರಿಹೋಯಿತು. ನಾವು ಮತ್ತೆ ಗುರಿಯಿರದ ಆ ದಾರಿಯಲ್ಲಿ ಮುಂದುವರೆದೆವು. ಕೆಲವು ಮೈಲುಗಳು ನಡೆದ ನಂತರ ಆ ರಸ್ತೆ ಮತ್ತೆ ಬಲಕ್ಕೆ ತಿರುಗಿ ಕಡಲ ದಂಡೆಯ ಕಡೆಗೆ ಸಾಗತೊಡಗಿತು. ದೂರದಲ್ಲಿ ಬಿಳಿಯ ಮರಳಿನ ದಂಡೆ ಕಾಣುತ್ತಿತ್ತು. ಅಲ್ಲಿಗೆ ತಲುಪುವ ವೇಳೆಗಾಗಲೇ ನಾವೆಲ್ಲ ಬಿಸಿಲಿನ ಝಳಕ್ಕೆ ಬಸವಳಾಗಿ ಸುಸ್ತಾಗಿ ಹೋಗಿದ್ದವು. ಸಮುದ್ರದ ಶುಭ್ರ ಮರಳಿನ ತೀರಕ್ಕಿಂತಲೂ ದಂಡೆಯ ಮರದ ಕರಿ ನೆರಳೇ ಅಪ್ಯಾಯಮಾನವಾಗಿ ಕಂಡಿತು. ಎಲ್ಲರಿಗೂ ಬಾಯಾರಿಕೆ. ಹಸಿವನ್ನು ಹಿಂಗಿಸಲು ತಿಂಡಿಯನ್ನೇನೋ ಸಾಕಷ್ಟು ತಂದಿದ್ದವು. ಆದರೆ ನೀರು ತಂದಿರಲಿಲ್ಲ. ಎಲ್ಲಾದರೂ ಸಿಕ್ಕಬಹುದೆಂದು ತಿಳಿದಿದ್ದವು. ಆದರೆ ಆ ನಿರ್ಜನ ಪ್ರದೇಶದಲ್ಲಿ ಎಲ್ಲಿಯೂ ಕುಡಿಯುವ ನೀರು ಕಾಣಲಿಲ್ಲ. ನಮಗೆ ಅಚ್ಚರಿಯಾಗುವಂತೆ ಅಲ್ಲಿನ ದಟ್ಟ ಕಾಡಿನ ನಡುವೆ ದೂರದಲ್ಲಿ ಒಂದು ಹುಲ್ಲಿನ ಸೂರು ಕಾಣಿಸಿತು. ಅಂದಮೇಲೆ ಅಲ್ಲಿ ಯಾವುದಾದರೂ ಮನುಷ್ಯ ಪ್ರಾಣಿ ಇರುವುದು ಖಂಡಿತ ಎಂದು ನಾನೂ ಮಲ್ಲಿಕ್ ಇಬ್ಬರೂ ಅಲ್ಲಿಗೆ ಹೋದೆವು. ಅಲ್ಲೊಬ್ಬಳು ನಿರಾಶರಾಗಿ ಹೋದ 100 ವರ್ಷ ಹಳೆಯದಿರಬಹುದಾದ ಮುದುಕಿ ಕುಳಿತಿದ್ದಳು. ಅದರ ಕಣ್ಣು ಕಿವಿಗಳೊಂದು ಸುಸ್ಥಿತಿಯಲ್ಲಿರುವಂತೆ ತೋರಲಿಲ್ಲ. ಆಕೆ ನಮಗೆ ನೀರು ಕೊಡುವುದಿರಲಿ, ಅದರ ಬಾಯಿಗೆ ಯಾರಾದರೂ ನೀರು ಬಿಟ್ಟರೆ ಆಕೆ ಸಂತೋಷದಿಂದ ಸ್ವರ್ಗ ಸೇರಬಹುದೆಂದು ನಮಗನ್ನಿಸಿತು. ಅವಳ ಹತ್ತಿರ ನೀರು ಕೇಳಿದ್ದಕ್ಕೆ ಆಕೆ ಕತ್ತೆತ್ತಿ ಆಕಾಶ ನೋಡುತ್ತಾ ಏನನ್ನೋ ಗೊಣಗಿದಳು. ನಮಗೇನೂ ಅರ್ಥವಾಗಲಿಲ್ಲ. ಆದರೆ ಅಲ್ಲಿ ಮನುಷ್ಯರ ವಾಸ ಇದ್ದ ಮೇಲೆ ಎಲ್ಲಾದರೂ ಕುಡಿಯುವ ನೀರು ಇರಲಿಕ್ಕೇ ಬೇಕು ಎನ್ನಿಸಿತು. ಮೊದಲು ಒಬ್ಬ ದೋಣಿಯವನನ್ನು ಕೇಳಿದಾಗ ಅವನಿಗೆ ಉತ್ತರಿಸುವ ವ್ಯವಧಾನವಿಲ್ಲದೆ ದೂರ ಪರ್ವತಗಳತ್ತ ಕೈ ತೋರಿಸಿ ಹುಟ್ಟುಹಾಕಿ ಹೊರಟು ಹೋದಿದ್ದ. ಅದನ್ನು ಜ್ಞಾಪಕವಿಟ್ಟುಕೊಂಡು ಗುಡಿಸಿಲೆಯಿಂದ ಕಾಡೊಳಗೆ ಹೋದ ಸಣ್ಣ ಕಾಲುಹಾದಿಯೊಂದನ್ನು ಹಿಡಿದೆವು. ಕೊಂಚ ದೂರದಲ್ಲೇ ಸಣ್ಣ ಗುಂಡಿಯೊಂದಲ್ಲಿ ತಿಳಿ ನೀರು ಹಾಗೂ ಪಕ್ಕ ಒಂದು ಹಗ್ಗ ಕಟ್ಟಿದ ಡಬ್ಬವೂ ಇತ್ತು. ಎಲ್ಲರೂ ಮರಳಿನ ಅಂಚಿನಲ್ಲಿದ್ದ ಮರಗಳ ನೆರಳಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳತೊಡಗಿದರು. ನಾನು ಮುಂದೆ ಹೊರಟೆ. ನೆರಳಿನಲ್ಲಿ 1 ನಿಮಿಷ ಕುಳಿತರೂ ಅದರ ನಂತರ ಮೇಲೇಳಲು ಮನಸ್ಸು ಬರುವುದಿಲ್ಲ. ದೂರದಲ್ಲಿ ಬಂಡೆಗಳ ಕಡಿದಾದ ತೀರಕ್ಕೆ ಸಮುದ್ರದ ಅಲೆಗಳು ಬಂದಪ್ಪಳಿಸುತ್ತಿದ್ದವು. ಗಾಳ ಹಾಕಿ ಮೀನು ಹಿಡಿಯಲು ಅದು ಹೆಚ್ಚು ಪ್ರಶಸ್ತವಾದ ಜಾಗ ಎನಿಸಿತು. ಬಂಡೆಗಳ ಮೇಲೆ ನಾನೂ ಚಂದ್ರು ಗಾಳಗಳನ್ನು ರೆಡಿ ಮಾಡಿಕೊಳ್ಳುತ್ತಿದ್ದಾಗ ನಿರ್ಮಲಾ, ಶಾಂತ, ಬಸವರಾಜು ಎಲ್ಲ ಬರುತ್ತಿರುವುದು ಕಂಡಿತು. ರಾಮದಾಸ್ಲಹ ಗಾಳ ತೆಗೆದುಕೊಂಡು ಬಂದರಾದರೂ ಬಿಸಿಲಿನ ಝಳ ತಾಳಲಾರದೆ ದೂರದ ಕಾಡಿನೊಳಗೆಲ್ಲೋ ನೆರಳಿನಲ್ಲಿ ಹುದುಕಿ ಕುಳಿತರು. ಬಿಸಿಲು ಉರವಣಿಸಿತ್ತು. ಬಂಡೆಗಳನ್ನ ಕಾದು ಹೋಗಿದ್ದವು. ಅದರ ಮೇಲೆ ಗಾಳ ಬೀಸಿ ರಾಡು ಹಿಡಿದು ಕುಳಿತುಕೊಳ್ಳುವುದು ಹಠಯೋಗದಂತಿತ್ತು. ಕಡಲಿನ ಅಲೆಗಳಿಂದಲೂ ಬಿಸಿಲು ಲಯಬದ್ಧವಾಗಿ ಪ್ರತಿಫಲಿಸಿ ಮುಖಕ್ಕೆ ಬೀಳುತ್ತಿತ್ತು. ನಮ್ಮಲ್ಲಿ ಯಾರಿಗೂ ಸಮುದ್ರದಲ್ಲಿ ಗಾಳದಿಂದ ಮೀನು ಹಿಡಿಯುವ ಅನುಭವ ಇರಲಿಲ್ಲ. ಎಲ್ಲಿದ್ದರೂ ಮೀನು ಮೀನೇ, ನೀರು ನೀರೇ ಎನ್ನುವ ತರ್ಕವನ್ನು ಅನುಸರಿಸಿ ಹೊಳೆ ಕೆರೆಗಳಿಗೆ ಒಯ್ಯುತ್ತಿದ್ದ ದಾರಿ ರೀಲು ರಾಡುಗಳನ್ನು ಇಲ್ಲಿಗೂ ತಂದಿದ್ದವು. ನಮ್ಮ ಈ ತೀರ್ಮಾನ ಮುಂದೆ ಎಂಥ ಪೇಚೆಗ ಸಿಲುಕಿಸುತ್ತದೆ ಎನ್ನುವ ಕಲ್ಪನೆಯೇ ನಮಗಿರಲಿಲ್ಲ. ನನ್ನ ಗಾಳ ಬೀಸಿದ 1-2 ಕ್ಷಣಗಳಲ್ಲಿ ನನ್ನ ದಾರ ಬಿಗಿಯಾಗತೊಡಗಿತು. ಮೊದಲು ಸಮುದ್ರದ ಹಿಮ್ಮರುಳುವ ಅಲೆಗಳು ಎಲೆಯುತ್ತಿವೆ ಎಂದು ಭಾವಿಸಿದೆ. ಆದರೆ ಕೆಲವೇ ಕ್ಷಣಗಳೊಳಗೆ ದಾರ ತೀರ ಬಿಗಿಯಾಗಿ ದಾರ ರೀಲಿನಿಂದ ಬಿಚ್ಚಿಕೊಳ್ಳತೊಡಗಿತು. ದೂರ ಸಮುದ್ರದಲ್ಲಿ ಗಾಳಕ್ಕೆ ಸಿಕ್ಕಿದ ಮೀನು ಧಡಾರನೆ ನಗದು ಹಾರಿದ್ದು ಕಾಣಿಸಿತು. ಮೀನು ಎಳೆಯುವುದರ ಅನುಭವ ಹೇಗಿರುತ್ತದೆ ಎಂದು ತಿಳಿಯಲು ಶಾಂತ ಬಂಡೆಗಳ ಮೇಲೆ ಹತ್ತಿ ರಾಡನ್ನು ಹಿಡಿದುಕೊಂಡರು. ಮೀನು ಸಮುದ್ರದ ಅಲೆಗಳ ಮೇಲೆ ತಕಪಕ ಕುಣಿತು ದಾರವನ್ನು ಹಿಗ್ಗಾಮುಗ್ಗಾ ಜಗ್ಗುಟ್ಟಿತ್ತು. ದಾರ ತುಂಡಾಗದಂತೆ ಜೋಪಾನವಾಗಿ ಆಡಿಸುತ್ತಾ ಅದು ಸುಸ್ತಾದ ನಂತರ ಅದನ್ನು ದಡದತ್ತ ಎಳೆಯತೊಡಗಿದೆವು. ವಿಚಿತ್ರವಾದ ಮೀನು, ಹಾವಿನಂತೆ ಉದ್ದವಾಗಿತ್ತು. ಅದರ ಬಾಯಿ ಮೊಸಳೆಯ ಬಾಯಿಯಂತೆಯೇ ಇತ್ತು. ಉದ್ದಕ್ಕೂ ಗರಗಸನಂತೆ ಹರಿತವಾದ ಸಾಲು ಸಾಲು ಹಲ್ಲುಗಳು. ಕಚ್ಚಿದರೆ ಮಾಂಸ ಕಿತ್ತು ಬರುವುದರಲ್ಲಿ ಅನುಮಾನವಿಲ್ಲ. ಅಂಡಮಾನ್ನಲ್ಲಿ ಈ ಮೀನುಗಳು ದೋಣಿಯಲ್ಲಿ ಹೋಗುವಾಗ ಗುಂಪು ಗುಂಪಾಗಿ ಇತರ ಮೀನುಗಳನ್ನು ಬೇಟೆಯಾಡುವುದನ್ನು ನೋಡಿದ್ದೆ. ದಡಕ್ಕೆ ಎಳೆದ ನಂತರ ಅದರ ಹಲ್ಲುಗಳಿಂದ ಕಚ್ಚಿಸಿಕೊಳ್ಳದೆ ಅದಕ್ಕೆ ಹಿಡಿದ ಗಾಳವನ್ನು ಬಿಚ್ಚುವುದು ಪ್ರಯಾಸದ ಕೆಲಸವಾಯಿತು.
ಹೇಗೋ ಬಿಚ್ಚಿ ಅದನ್ನು ಸಮುದ್ರಕ್ಕೆ ದಬ್ಬಿದೆವು. ಅದು ಕೊಂಚ ಹೊತ್ತು ಸುಧಾರಿಸಿಕೊಂಡು ಈಜಿ ಮಾಯವಾಯಿತು. ನಾವೀ ಮೀನನ್ನು ಬಿಡುಗಡೆ ಮಾಡುತ್ತಿರಬೇಕಾದರೆ ಚಂದ್ರು ಇದ್ದಕ್ಕಿದ್ದಂತೆ ಶಾರ್ಕ್ ಶಾರ್ಕ್ ಎಂದು ಕೂಗಿದರು. ನಾವು ಗಾಬರಿಯಿಂದ ಎಲ್ಲಿ ಎಂದು ಕೇಳಿ ಅವರ ಕಡೆಗೆ ತಿರುಗಿದೆವು. ನಿರ್ಮಲ ಚಂದ್ರು ಪಕ್ಕ ನಿಂತುಕೊಂಡು ಸಮುದ್ರದ ಕಡೆಗೆ ನೋಡುತ್ತಿದ್ದರು. ಚಂದ್ರು ಹಿಡಿದಿದ್ದ ರಾಡು ಬಿಲ್ಲಿನಂತೆ ಬಾಗಿತ್ತು. ನೋಡಿ, ದಾರ ಎಳೆದುಕೊಂಡು ಹೋಗ್ತಾ ಇದೆ ಎಂದು ಚಂದ್ರು ಬೊಬ್ಬೆ ಹೊಡೆದರು. ಯಾವುದೋ ಮೀನು ಚಂದ್ರು ಗಾಣದ ದಾರವನ್ನು ಭಯಂಕರ ವೇಗದಲ್ಲಿ ಆಳ ಸಮುದ್ರದ ಕಡೆಗೆ ಎಳೆದುಕೊಂಡು ಹೋಗ್ತಾ ಇತ್ತು. ಚಂದ್ರು ಗಾಣದ ರೀಲಿನಿಂದ ದಾರ ಸಿಪ್ಪೆ ಸುಲಿದಂತೆ ಬಿಚ್ಚಿಕೊಳ್ಳುತ್ತಿತ್ತು. ಶಾರ್ಕ್ ಆಗಿದ್ರೆ ಏನಪ್ಪ ಮಾಡುವುದು ಎಂದು ಚಿಂತೆಯಾಯಿತು. ಏಕೆಂದರೆ ಅದು ಸ್ವಲ್ಪ ಅಪಾಯಕಾರಿಯಾದ ಮೀನೆಂದು ನಾವು ತಿಳಿದಿದ್ದೆವು. ಅನೇಕರು ಅವುಗಳ ಕೈಗೆ ಸಿಕ್ಕು ಪ್ರಾಣ ಕಳೆದುಕೊಂಡಿದ್ದ ಕಥೆಗಳನ್ನು ಓದಿದ್ದೆವು. ಗಾಬರಿ ಮಾಡ್ಕೊಳ್ಬೇಡಿ, ಜೋಪಾನವಾಗಿ ದಾರ ತುಂಡಾಗದಂತೆ ಅದನ್ನು ಆಡಿಸಿ ಸುಸ್ತು ಮಾಡಿ ಎಂದು ಕೂಗಿ ಹೇಳಿದೆ. ಇದು ಹೀಗೆ ಹೇಳಿದ್ರೆ ನನ್ನ ರೀಲಿನ ದಾರ ಖರ್ಚಾಗೋಗುತ್ತೆ ಎಂದು ಚಂದ್ರು ಮತ್ತೆ ಬೊಬ್ಬೆ ಹೊಡೆದರು. ನಾವೆಲ್ಲ ಗಾಳ ಅಲ್ಲೇ ಬಂಡೆಯ ಮೇಲೆ ಬಿಟ್ಟು ಚಂದ್ರುಗೆ ಮಾರಲ್ ಸಪೋರ್ಟ್ ಕೊಡಲು ಊಡಿದೆವು. ಎಷ್ಟ್ರೀ ಶಾರ್ಕು ಎಂದು ಕೇಳಿದೆ. ನೋಡ್ರಿ ಅಲ್ಲಿ ಎಂದು ದೂರದ ಸಮುದ್ರದ ಕಡೆಗೆ ಬೆಟ್ಟು ಮಾಡಿ ತೋರಿಸಿದರು. ದಾರ ಎಳೆಯುತ್ತಿದ್ದ ಮೀನು ಕೊಂಚ ಸುಸ್ತಾಯಿತೆಂದು ತೋರುವಿದೆ. ಎಳೆಯುವುದನ್ನು ನಿಲ್ಲಿಸಿ ಬಲಕ್ಕೆ ತಿರುಗಿತು. ಚಂದ್ರು ರೀಲು ತಿರುಗಿಸತೊಡಗಿದಾಗ ಹತ್ತಿರಕ್ಕೆ ಬರತೊಡಗಿತು. ಕೊಂಚ ಹತ್ತಿರ ಬಂದು ನಮ್ಮನ್ನು ನೋಡಿದ್ದೇ ತಡ ಮತ್ತೆ ದಾರ ಎಳೆದುಕೊಂಡು ಹೋಗತೊಡಗಿತು. ಹೀಗೆ ಅನೇಕ ಬಾರಿ ಆಡಿಸಿ ಆಡಿಸಿ ಚಂದ್ರು ಅದನ್ನು ಹತ್ತಿರಕ್ಕೆ ಎಳೆದುಕೊಳ್ಳತೊಡಗಿದರು. ದಾರ ತೀರ ದಡದ ಹತ್ತಿರಕ್ಕೆ ಬಂದಾಗ ಅದರ ತುದಿಯಲ್ಲೊಂದು ಕರಾಳವಾದ ಶಾರ್ಕನ್ನು ನಿರೀಕ್ಷಿಸಿದ್ದ ನಮಗೆ ನೀರಿನಲ್ಲಿ ಏನೂ ಕಾಣಲಿಲ್ಲ. ಆದರೂ ಈ ಅದೃಶ್ಯ ಮೀನು ದಾರ ಜಗ್ಗುವುದನ್ನು ಮಾತ್ರ ಬಿಡಲಿಲ್ಲ. ಮೀನು ಸಂಪೂರ್ಣ ನೀರಿನ ಮೇಲೆ ಬಂದಾಗ ಅದು ಯಾಕೆ ಕಾಣುತ್ತಿಲ್ಲವೆಂದು ಗೊತ್ತಾಯಿತು. ಸಮುದ್ರದ ನೀರೇ ಘನೀಭವಿಸಿದಂತೆ ತಿಳಿನೀಲಿಯ ಬಣ್ಣದ ಮೀನದು. ಆ ಮೀನಿನ ವರ್ಣ ಸೌಂದರ್ಯ ನೋಡಿ ನಾವೆಲ್ಲ ಮಾರುಹೋದವು. ನೀರೊಳಗೆ ಮುಳುಗಿದ ಕೂಡಲೇ ಆ ಮೀನು ಅಂತರ್ಧಾನವಾದಂತೆ ಸಮುದ್ರದ ಬಣ್ಣದಲ್ಲಿ ಐಕ್ಯವಾಗಿ ಬಿಡುತ್ತಿತ್ತು. ಸುಸ್ತಾದ ಮೀನು ದಡಕ್ಕೆ ಹತ್ತಿರಾಯಿತು. ನಾವೆಲ್ಲ ಕೂಗಿದೆವು, ರಾಮದಾಸ್ ಕರಿ ಎಂದು ಚಂದ್ರು ಅತ್ಯುತ್ಸಾಹದಲ್ಲಿ ಕೂಗಿ ಹಲವಾರು ಕೊರಳುಗಳು ಕಾಡೊಳಗೆ ಮಲಗಿದ್ದ ರಾಮದಾಸರನ್ನು ಕರೆದರು. ನನ್ನ ಕ್ಯಾಮ್ರಾಕ್ಕೆ ಕಲರ್ ಫಿಲ್ಮ್ ಹಾಕಿದ್ದ. ಬಸವರಾಜು ಹತ್ತಿರ ನನ್ನ ಕ್ಯಾಮ್ರಾ ಇಸಿಕೊಂಡು ಆ ಮೀನಿನ ಫೋಟೋ ತೆಗೆಯಲು ಸನ್ನದ್ಧನಾದೆ. ಚಂದ್ರು ಅದನ್ನು ದಡಕ್ಕೆ ಎಳೆಯಲು ಸಮುದ್ರದ ಅಲೆಗಳ ನಡುವೆ ಪ್ರಯತ್ನಿಸುತ್ತಿದ್ದರು. ನಾನು ಆ ಮೀನು ನೀರಿನಿಂದ ಮೇಲೆದ್ದಾಗ ಒಂದೆರಡು ಫೋಟೋ ತೆಗೆದೆ. ಚಂದ್ರು ಆ ಮೀನಿನ ಹತ್ತಿರ ಹೋಗಿದ್ದರು. ಅಷ್ಟರಲ್ಲಿ ಅನಿರೀಕ್ಷಿತವಾಗಿ ಒಂದು ದೊಡ್ಡ ಅಲೆ ಚಂದ್ರು ಮೊಳಕಾಲಿಗಿಂತಲೂ ಎತ್ತರಕ್ಕೆ ನುಗ್ಗಿ ಬಂತು. ಆವರೆಗೂ ಎಚ್ಚರಿಕೆಯಿಂದ ಮೀನಿನೊಡನೆ ಸೆಣಸಿದ್ದ ಚಂದ್ರು ನುಗ್ಗಿ ಬಂದ ಅಲೆಯ ಹೊಡೆತಕ್ಕೆ ಕೊಂಚ ಅಜಾಗರೂಕರಾದರು. ಜೋರಾಗಿ ಬಂದ ಅಲೆ ಅಷ್ಟೇ ಜೋರಾಗಿ ಹಿಮ್ಮರಳುತ್ತಿತ್ತು. ಅಂಟೋ ಆಗೊಮ್ಮೆ ನೀಲಿಯ ಮೀನು ತನ್ನ ಅಳಿದುಳಿದ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿಕೊಂಡು ಆಳ ಸಮುದ್ರದ ಕಡೆಗೆ ಜಗ್ಗಿತು. ಚಂದ್ರು ಗಡಿಬಿಡಿಯಿಂದ ರಾಡನ್ನು ಸರಿಯಾಗಿ ಹಿಡಿದುಕೊಳ್ಳುವ ಮೊದಲೇ ನೈಲಾನ್ ಮಾನೋಫಿಲ್ಮೆಂಟ್ ದಾರ ಪರಾರನೆ ತುಂಡಾಗಿ ಅಷ್ಟು ದಾರವು ಚಿಮ್ಮಿ ಬಂದು ಚಂದ್ರು ಮೈ ಮೇಲೆ ಬಿತ್ತು. ದಾರದ ಪೂರ್ಣ ಶಕ್ತಿಗಿಂತ ಹೆಚ್ಚು ಬಲವಾಗಿ ಮೀನು ಎಳೆದಿತ್ತು. ರೀಲಿನಿಂದ ದಾರ ಕೂಡಲು ಡ್ರ್ಯಾಗ್ ತಿರುಗಲೇ ಇಲ್ಲ. ಮೀನು ಸಾಗರದ ವಿಸ್ತಾರದ ಕಡೆಗೆ ಪಲಾಯನ ಮಾಡಿತು. ನಾವೆಲ್ಲ ಇಂಗು ತಿಂದ ಮಂಗಗಳ ತರ ದಡದಲ್ಲಿ ನಿಂತುಕೊಂಡು ಒಬ್ಬರನ್ನೊಬ್ಬರು ಬೈದಾಡಿದೆವು. ಶಾಂತ, ನಿರ್ಮಲ ಇಬ್ಬರು ಎಂಥ ಮೀನು ಹೋಯಿತು ಎಂದು ಹೊಟ್ಟೆ ಉರಿದುಕೊಂಡರು. ಕಾಡಿನಿಂದ ಓಡಿಬಂದ ರಾಮದಾಸ್ಗೆ ನಮ್ಮ ಮುಖ ನೋಡಿಯೇ ಏನಾಗಿರಬಹುದೆಂಬ ಕಲ್ಪನೆ ಬಂತು. ಚಂದ್ರು ಮತ್ತೆ ಗಾಳಕ್ಕೆ ಮೀನು ಚುಚ್ಚಿ ಗಾಳ ಬೀಸಿ ಕುಳಿತರು. ನಾವೆಲ್ಲ ಅಲ್ಲೇ ಸಮುದ್ರಕ್ಕೆ ತಾಗಿಕೊಂಡುತ್ತಿದ್ದ ಹಾಸುಗಲ್ಲಿನ ಬಂಡಿಯ ಮೇಲೆ ಕುಳಿತವು. ಶಾಂತ ನೀರಿಗೆ ಕಾಲು ತಾಗಿಸಿಕೊಂಡು ಕುಳಿತಿದ್ದರು. ನಾನು ಚಂದ್ರು ಮೀನಿನೊಡನೆ ಸೆಣಸಿದ ವೈಖರಿಯನ್ನು, ಅದು ದಾರ ಎಳೆದ ಭರ ನೋಡಿ ಶಾರ್ಕೋ ಎಂದು ತಪ್ಪು ತಿಳಿದು ಕೂಗಿದ್ದನ್ನು ರಾಮದಾಸ್ಗೆ ವಿವರಿಸುತ್ತಿದ್ದೆ. ರಾಮದಾಸ್ ಜೊತೆ ಮಾತಾಡ್ತಾ ಶಾಂತ ಕಡೆಗೊಮ್ಮೆ ನೋಡಿದಾಗ ಅವರ ಕಾಲಿನ ಕಡೆಗೆ ಏನೋ ಕಂದು ಬಣ್ಣದ ನೆರಳು ಸಮುದ್ರದಲ್ಲಿ ತೇಲಿ ಬರುತ್ತಿರುವಂತೆ ಕಂಟು. ಹಾಗೆ ಅನುಮಾನದಿಂದ ನಿಟ್ಟಿಸತೊಡಗಿದೆ. ಶಾಂತಾಗೆ ಅದರ ಕಡೆ ಗಮನವೇ ಇರಲಿಲ್ಲ. ಅವರ ಕಾಲು ಹತ್ತಿರದಲ್ಲೇ ಅದಕ್ಕೆ ಉದ್ದುದ್ದ ಸೊಂಡಿಲಿನಂಥ ಬಾಹುಗಳು ಮೂಡತೊಡಗಿದವು. ನನಗೆ ತಟಕ್ಕನೆ ಹೊಳೆಯಿತು. ಆಕ್ಟೋಪಸ್. ನೋಡುತ್ತಿದ್ದಂತೆಯೇ ಶಾಂತ ಕಾಲ ಕಡೆಗೆ ತನ್ನ ಕಾಲುಗಳಲ್ಲೂ ಚಾಚಿಯೇ ಬಿಟ್ಟು. ನಾನು ಆಕ್ಟೋಪಸ್ ಎಂದು ಕೂಗಿದೆ. ಶಾಂತ ಕಾಲು ನೋಡಿ ಬೆಚ್ಚಿಬಿದ್ದು ಅಯ್ಯಮ್ಮ ಎಂದು ಕೂಗಿಕೊಂಡು ನಮ್ಮ ಬಳಿಗೆ ಓಡಿಗೊಂಡರು. ಆಕ್ಟೋಪಸ್ ಸಹ ಬೆಚ್ಚಿಬಿದ್ದು ಸಮುದ್ರದ ಕಡೆಗೆ ಕಾಲು ಕಿತ್ತಾಯಿತು. ನಾನು ಹೇಗಾದರೂ ಅದನ್ನು ಹಿಡಿದು ದಡದ ಮೇಲಕ್ಕೆ ಎಳೆದು ಹಾಕಬೇಕೆಂದಿದ್ದೆ, ಆದರೆ ಪರಾರಿಯಾಯಿತು. ಅದೇನು ಶಾಂತಾರನ್ನು ಎಳೆದೊಯ್ಯುವಷ್ಟು ದೊಡ್ಡದಿರಲಿಲ್ಲ. ಹೆಚ್ಚೆಂದರೆ ಕಾಲಿಗೆ ಸುತ್ತಕೊಂಡು ನೀರೊಳಗೆ ಬೀಳಿಸಬಹುದಿತ್ತು. ಅಂಡಮಾನ್ ಸಿನಿಮಾದಲ್ಲಿ ಸಮುದ್ರ ಸ್ನಾನದ ಎ ಸರ್ಟಿಫಿಕೇಟ್ ಸೀನ್ ಒಂದು ಸೇರ್ಪಡೆಯಾಗುತ್ತಿತ್ತಷ್ಟೇ. ಹಿಂದಿರುಗಿ ನೋಡಿದಾಗ ಶಾಂತ ದೊಡ್ಡ ಗಂಡಾಂತರವೊಂದರಿಂದ ಪಾರಾದವರಂತೆ ನಿಟ್ಟುಸಿರುಬಿಡುತ್ತಾ ಭಯಚಕಿತರಾಗಿ ನಿಂತಿದ್ದರು.